ಸರ್ ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸರ್ ವೇದಗಳಲ್ಲಿ ಮಾಡರ್ನ್ ಸೈನ್ಸ್‌ಗಿಂತ ಮುಂದೆ ಇರುವ ಯಾವುದಾದ್ರೂ ರಹಸ್ಯಗಳಿದಾವ? ಹಾ, ಒಳ್ಳೆ ಪ್ರಶ್ನೆ. ಏನಂದ್ರೆ, ಹಾ. ಈ ವೇದಗಳು ಅನ್ನೋದೇ ಒಂದು ರೀತಿಯ ರಹಸ್ಯ. ಈ ಸೃಷ್ಟಿಯ ರಹಸ್ಯ ಏನಿದೆ ಅದೇ ವೇದಗಳು. ಹ್ಮ್. ಸೊ, ವೇದಗಳು ಸೈನ್ಸ್‌ನ ಕೋಡೆಡ್ ಲ್ಯಾಂಗ್ವೇಜ್ ಅಂತ ನಾನು ಆವಾಗಲೇ ನಿಮಗೆ ಹೇಳಿದೆ. ಸೊ, ಇದು ಯಾಕೆ ಇದನ್ನ ರಹಸ್ಯ ಅಂತ ನಾನು ಹೇಳಿದೆ ಅಂತಂದ್ರೆ, ಬಹಳಷ್ಟನ್ನ ಕಂಡುಹಿಡಿತಾ ಹೋಗಿದ್ದಾರೆ. ಕಂಡುಹಿಡಿದು ಹೇಳಿದ್ದಾರೆ ನಮಗೆ. ಆದ್ರೆ ಇನ್ನೂ ಕೆಲವಷ್ಟಕ್ಕೆ ಉತ್ತರ ಸಿಕ್ಕಿಲ್ಲ ಸರ್. ಅಂದ್ರೆ ಏನಿದು ಇದರ ಅರ್ಥ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ, ವೇದಗಳಲ್ಲಿರುವಂಥ ಕೆಲವು ಮಂತ್ರಗಳಿಗೆ ಇವತ್ತಿಗೂ ಅರ್ಥ ಗೊತ್ತಾಗಿಲ್ಲ. ಅಂದ್ರೆ ಅದನ್ನ ಟ್ರಾನ್ಸ್‌ಲೇಟ್ ಮಾಡ್ಬೋದು. ಟ್ರಾನ್ಸ್‌ಲೇಷನ್ ಸಿಗುತ್ತೆ. ಆದ್ರೆ ಅದರ ನಿಜವಾದ ಅರ್ಥ ಏನು ಅಂತ ಗೊತ್ತಾಗ್ತಾ ಇಲ್ಲ. ಟ್ರಾನ್ಸ್‌ಲೇಟ್ ಮಾಡಿದ್ರೆ ಏನು ಅರ್ಥ ಬರ್ತಾ ಇದೆಯೋ ಅದು ಬಹಳ ಸಿಲ್ಲಿ ಆಗಿದೆ. ಆದ್ರೆ ಅದು ವೇದಗಳಿಗೆ ಮ್ಯಾಚ್ ಆಗ್ತಾ ಇಲ್ಲ. ಆದ್ರೆ ಆ ವೇದಗಳಲ್ಲಿ ಏನೋ ಅರ್ಥ ಇದೆ ಅಂತ ನಮ್ಗೆ ಗೊತ್ತು. ಆದ್ರೆ ಅದು ವರ್ಕ್ ಆಗ್ತಾ ಇದೆ. ಹ್ಮ್. ಆ ಥರದ ಬಹಳಷ್ಟು ಸೂಕ್ತಗಳು ವೇದಗಳಲ್ಲಿ ಇದೆ. ಸೊ, ವೇದಗಳು ನಾನು ಆಗ್ಲೇ ಹೇಳ್ದಂಗೆ ಮೇನ್ಲಿ ಅದೇನಂದ್ರೆ ಅದರ ಒಂದು ಟೋನ್ ಏನಿದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಆ ವೇದಗಳನ್ನ ನಾವು ಅರ್ಥ ಮಾಡ್ಕೊಂಡು, ಮಂತ್ರಗಳನ್ನ ಅರ್ಥ ಮಾಡ್ಕೊಂಡು ಹೇಳಿದಾಗ ಅದು ಇನ್ನ ಬಹಳ ಬೇರೆ ಥರದ್ದು ಪ್ರತಿಫಲಗಳನ್ನ ಕೊಡುತ್ತೆ. ಓಕೆ. ಸೊ, ಈಗ ನೀವು ಹೇಳಿದ್ರಿ ಇದರಲ್ಲಿ ಏನಾದ್ರು ಸೈನ್ಸ್ ಇದೆಯಾ ಅಂತ. ಪುರುಷ ಸೂಕ್ತ ಅನ್ನೋದು ಬಹಳ ವೇದಗಳಲ್ಲಿ ಫೇಮಸ್ ಆಗಿರುವಂತ ಒಂದು ಸೂಕ್ತ ಸರ್. ಓಕೆ. ನೀವು ಕೇಳಿರ್ತೀರಿ ಬಹಳಷ್ಟು ಕಡೆ ಅದನ್ನ ಬಳಸ್ತಾರೆ. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರಪಾದ್ ಬರುತ್ತಲ್ಲ ಅದು ಪುರುಷ ಸೂಕ್ತ. ಓಕೆ. ಈ ಪುರುಷ ಸೂಕ್ತವನ್ನ ಟ್ರಾನ್ಸ್ಲೇಟ್ ಮಾಡಿ ಅದರ ಅರ್ಥ ಏನು ಅಂತ ಬಹಳಷ್ಟು ಕಡೆ ಬರೆದಿದ್ದಾರೆ. ಅದನ್ನ ನೀವು ಓದಿದ್ರೆ ಏನು ಹೇಳುತ್ತೆ, ಈ ಒಬ್ಬ ವಿರಾಟ್ ಪುರುಷ ಒಬ್ಬ ಇದ್ದಾನೆ. ಆ ಮಹಾಪುರುಷನನ್ನ ಹಿಡ್ಕೊಂಡು ಬರ್ತಾರೆ. ಅವನನ್ನ ಹಿಡ್ಕೊಬಂದು ಅಂದ್ರೆ ಅವನೇ ಬ್ರಹ್ಮ, ಪರಬ್ರಹ್ಮನ ಅವತಾರ. ಅವನನ್ನ ಹಿಡ್ಕೊಂಡ್ ಬರ್ತಾರಂತೆ. ಹಿಡ್ಕೊಂಡು ಬಂದು ಅವನನ್ನ ಕತ್ತರಿಸ್ತಾರಂತೆ. ಕತ್ತರಿಸಿ ಅವನನ್ನ ಹೋಮ ಮಾಡ್ತಾರಂತೆ. ಯಜ್ಞ ಮಾಡ್ತಾರಂತೆ. ಹ್ಮ್. ಸೊ, ಇದರಿಂದ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಓಕೆ. ಸೊ, ದೇವರನ್ನೇ ತಗೊಬಂದು ದೇವ್ರನ್ನೇ ಕತ್ತರಿಸಿ ದೇವ್ರನ್ನೇ ಹೋಮ ಮಾಡಿ ಇದು ಇದು ಹೆಂಗೆ ಇದ್ರದ್ದು ಏನರ್ಥ? ಕನ್‌ಫ್ಯೂಸ್ ಆಗುತ್ತಲ್ವಾ? ವೇದಗಳಿರೋದು ಹಿಂಗೆ. ಸೊ, ಇದನ್ನ ಇತ್ತೀಚಿನ ವರ್ಷಗಳ ಒಬ್ಬ ವಿಜ್ಞಾನಿ ಏನಿದೆ ಈ ಪುರುಷ ಸೂಕ್ತದಲ್ಲಿ ನೋಡ್ಬೇಕಲ್ಲ ಅಂತ ಅದನ್ನ ಡಿಕೋಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಡಿಕೋಡ್ ಮಾಡಿ ವಿಜ್ಞಾನಿ ಅವರು ಕೊನೆಗೊಂದನ್ನು ಕಂಡುಹಿಡಿತಾರೆ. ಸೋಲಾರ್ ಎನರ್ಜಿ ಬರುತ್ತೆ ಅದರಿಂದ. ಓಕೆ. ಸೊ, ಇದು ಪ್ರೂವನ್ ಸರ್. ಅದು ನಾನು ನಿಮಗೆ ಲಿಂಕ್ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅದರದ್ದು. ಓಕೆ. ಇದು ಓಕೆ. ನ್ಯಾಷನಲ್ ಮೀಡಿಯಾಗಳಲ್ಲಿ, ಇಂಟರ್‌ನ್ಯಾಷನಲ್ ಮೀಡಿಯಾಗಳಲ್ಲೆಲ್ಲ ಬಂದಿದೆ. ಅವರು ಸೋಲಾರ್ ಎನರ್ಜಿಯನ್ನ ಕಂಡುಹಿಡಿದು ಅದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಇದು ಪುರುಷ ಸೂಕ್ತದಿಂದ ಬಂದಿರೋದು ಅಂತ. ಓಕೆ. ಸೊ, ಒಂದು ಅವ್ರನ್ನ ಇಂಟರ್ವ್ಯೂ ಮಾಡುವಾಗಲೂ ಅವ್ರು ಹೇಳ್ತಾರೆ, "ನೀವು ಸೋಲಾರ್ ಎನರ್ಜಿಯನ್ನು ಕಂಡಿಡಿದ್ರೆ?" "ಇಲ್ಲ, ನಾನು ಕಂಡುಹಿಡಿದಿದ್ದಲ್ಲ. ಇದು ವೇದಗಳಲ್ಲಿ ಇತ್ತು. ಯಾರಿಗೂ ಗೊತ್ತಿರಲಿಲ್ಲ. ನಾನು ಅದನ್ನು ಡಿಕೋಡ್ ಮಾಡಿದೆ." ಈ ಥರದ ಸಾವಿರ ವಿಜ್ಞಾನ ನಮಗೆ ಗೊತ್ತಿಲ್ಲದೆ ಇರೋದು ವೇದಗಳಲ್ಲಿ ಇದೆ. ಅದನ್ನ ನಮಗೆ ಡಿಕೋಡ್ ಮಾಡೋದಕ್ಕೆ ಬರ್ತಾ ಇಲ್ಲ. ನಮಗೆ ಡಿಕೋಡ್ ಮಾಡಕ್ಕೆ ಬಂದಿಲ್ಲ ಅಂತ ವೇದಗಳಲ್ಲಿ ಏನೂ ಇಲ್ಲ ಅಂತ ಅಲ್ಲ. ಬೇಕಾದಷ್ಟಿದೆ ವೇದಗಳಲ್ಲಿ. ಆ ವೇದಗಳಲ್ಲಿರುವಂಥ ಶಾಸ್ತ್ರಗಳನ್ನ ಅಲ್ಪ ಸ್ವಲ್ಪ ಡಿಕೋಡ್ ಮಾಡಿದ್ರೆ ಈ ಯೋಗಶಾಸ್ತ್ರ ಅದು ವೇದಗಳಿಂದ ಬಂದಿರೋದು. ಯೋಗದಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ಇವತ್ತಿಗೂ ಬಹಳಷ್ಟು ಜನರನ್ನ ನೋಡಿ ನಾವು ಸ್ಟ್ರೋಕ್ ಆಗಿರೋರು ನನಗೆ ಪರಿಚಯ ಇರುವವರೇ ಸ್ಟ್ರೋಕ್ ಆಗಿರೋರು ಯೋಗವನ್ನ ಮಾಡಿ ಸರಿ ಮಾಡ್ಕೊಂಡಿರೋರನ್ನ ನಾನೇ ನೋಡಿದ್ದೀನಿ. ಇದೇ ಥರ ಆಯುರ್ವೇದ ಅದು ವೇದಗಳ ಒಂದು ಭಾಗ. ಆಯುರ್ವೇದದಿಂದ ಇವತ್ತಿಗೂ ನಾನೇ ಆಯುರ್ವೇದ ಟ್ರೀಟ್ಮೆಂಟ್ ತಗೊಳ್ತೀನಿ. ನನಗೆ ಹುಷಾರಿಲ್ಲ ಅಂದ್ರೆ ವರ್ಕ್ ಆಗ್ತಿದೆಯಲ್ಲ. ವಿಜ್ಞಾನ, ವೇದಗಳಲ್ಲಿದ್ದಂಥ ರಹಸ್ಯ ಇದು. ಈ ಥರ ಬಹಳಷ್ಟು ಇದೆ. ವಿಮಾನಶಾಸ್ತ್ರ. ವಿಮಾನಶಾಸ್ತ್ರದಲ್ಲಿ ವಿಮಾನವನ್ನು ಹ್ಯಾಗೆ ಕಂಡುಹಿಡಿಬೇಕು, ಯಾವ್ಯಾವ ಲೋಹವನ್ನು ಬಳಸಬೇಕು ಅಂತ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಸೊ, ಅದೇ ವಿಮಾನಶಾಸ್ತ್ರವನ್ನು ಇಟ್ಕೊಂಡು ಇವತ್ತು ವಿಮಾನವನ್ನು ಕಂಡುಹಿಡ್ಕೋಬಹುದು. ಇದು ಎಲ್ಲ ವೇದಗಳಿಂದ ಬಂದಂಥ ಜ್ಞಾನ ಸರ್. ಈ ಥರದ್ದು ಸಾವಿರಾರಿದೆ ವೇದಗಳಲ್ಲಿ. ಅದು ಇನ್ನೂ ಸಾವಿರಾರು ತಲೆಮಾರುಗಳು ಹೋದರೂ ವೇದವನ್ನು ನಾವು ಕಂಡಿಡಿದು ಡಿಕೋಡ್ ಮಾಡಿಕೊಂಡು ಮಾಡ್ತಾನೆ ಇರಬೇಕಾಗುತ್ತೆ. ಸರ್ ಈಗ ವಿಮಾನಶಾಸ್ತ್ರ ಅಂತ ಹೇಳಿದ್ರಿ. ವಿಮಾನಶಾಸ್ತ್ರ ನಮ್ಮ ವೇದಗಳಲ್ಲಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿದೆ ಅಂತ ಅಂದ್ಬಿಟ್ಟು. ನಾವು ರಾಮಾಯಣ ಕಾಲಕ್ಕೆ ಹೋದಾಗ ರಾವಣನ ಹತ್ರ ಇತ್ತು. ಆ, ಸೀತೆನ ಅಪಹರಿಸ್ಕೊಂಡು ಹೋಗ್ತಾನಲ್ವ ಸರ್. ಏನು ಸರ್ ಅದು? ಪುಷ್ಪಕ ವಿಮಾನ. ಹಾಗಾದ್ರೆ ಪುಷ್ಪಕ ವಿಮಾನ, ವಿಮಾನಶಾಸ್ತ್ರಕ್ಕೆ ಏನೋ ಸಂಬಂಧ? ಯಾಕಂದ್ರೆ ಅವಾಗೇನೆ ಇತ್ತಲ್ವಾ ಹಾಗಾದ್ರೆ? ಹಾ. ಅಂದ್ರೆ ಗಾಳಿಯಲ್ಲಿ ಸಂಚಾರ ಹೌದು, ಮಾಡುವಂತಹ ಒಂದು ಹೌದು, ಹೌದು, ವಾಹನ ಹೌದು, ಪುಷ್ಪಕ ವಿಮಾನ ಆಗ್ಲೇನೆ ಇತ್ತು. ಹೌದು, ಸೊ ಈಗ ವಿಮಾನಶಾಸ್ತ್ರ ಅದಾದ್ಮೇಲೆ ಬಂದಿದ್ದು. ಹೌದು. ಸೊ ಅಲ್ಲಿಂದ ಹೆಂಗೆ ಕನೆಕ್ಟ್ ಇದು ಅಂತ? ಈ ವೇದಗಳೇನಿದೆಯಲ್ಲ, ವೇದಗಳು ರಾಮಾಯಣ ಮಹಾಭಾರತಕ್ಕಿಂತ ಮುಂಚೆನೂ ಇತ್ತು. ಹೌದು. ಸೊ, ಈಗ ನಾವು ಪುರಾಣಗಳಲ್ಲಿ ಶಿವನ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡುವಾಗ, ಶಿವನ ಮದುವೆ ಆಗುತ್ತೆ, ಮಕ್ಕಳಾಗತ್ತೆ. ಆ ಸಂದರ್ಭದಲ್ಲೂ ಅವರು ವೇದಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಓಕೆ. ಓಕೆ. ವೇದಗಳ ಬಗ್ಗೆ ಅವ್ರು ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಅದಕ್ಕೂ ಹಳೆಯದು ಅಂತ ವೇದ. ಸೊ, ವೇದಗಳಲ್ಲಿದ್ದ ಜ್ಞಾನವನ್ನ ಅವಾಗ ಅವ್ರು ಬಳಸಿದ್ದಾರೆ.
ಈಗ ನಾವು ಹೇಳ್ತೀವಿ ಈ ಶಿವ ಇದರಲ್ಲಿ ಕೈಲಾಸದಲ್ಲಿ ಕೂತ್ಕೊಂಡು ಅವನ ತನ್ನ ಜ್ಞಾನ ದೃಷ್ಟಿಯಿಂದ ಇವ್ರ ಮನೇಲಿ ಏನಾಯ್ತು, ತನ್ನ ಹೆಂಡತಿ ಮನೇಲಿ ಏನಾಯ್ತು ಅಂತ ಅಲ್ಲೇ ಕೂತ್ಕೊಂಡು ನೋಡ್ದ ಅಂತ ಹೇಳ್ತೀವಿ ಅಲ್ವಾ? ಹೆಂಗೆ ನೋಡೋಕೆ ಸಾಧ್ಯ? ಅದ್ರ ಹಿಂದೆ ಇದ್ದಿದ್ದು ಈ ಒಂದು ನಮ್ಮ ವೇದಗಳ ವಿಜ್ಞಾನ. ಈ ವೇದಗಳ ಹಿಂದಿನ ವಿಜ್ಞಾನ ರಹಸ್ಯ ಏನಿದೆ ಇದನ್ನ ಅವರು ಬಹಳಷ್ಟು ಡಿಕೋಡ್ ಮಾಡ್ಕೊಂಡಿದ್ರು. ಅದರಲ್ಲೇ ಪುಷ್ಪಕ ವಿಮಾನನೂ ಬರುತ್ತೆ. ಪುಷ್ಪಕ ವಿಮಾನ ತಯಾರಿಸ್ಲಿಕ್ಕೆ ಅವಾಗ ಟೆಕ್ನಿಷಿಯನ್ಸ್ ಇದ್ರು. ನಾವ್ಯಾಕೆ ವಿಶ್ವಕರ್ಮನೇ ಕೆಲವೊಂದು ವಿಷಯಗಳನ್ನು ಮಾಡಬೇಕು, ಕೆಲವು ವಿಚಾರಗಳಿಗೆ ವಿಶ್ವಕರ್ಮನೇ ಯಾಕೆ ಬೇಕಿತ್ತು, ವಿಶ್ವಕರ್ಮನೇ ಯಾಕೆ ಕರೆಸ್ತಾ ಇದ್ರು, ಹಿ ಈಸ್ ಎಕ್ಸ್ಪರ್ಟ್ ಅದರಲ್ಲಿ. ಹೌದು. ಕೆಲವು ಶಾಸ್ತ್ರಗಳಲ್ಲಿ ವಿಶ್ವಕರ್ಮ ಎಕ್ಸ್ಪರ್ಟ್ ಇದ್ದಿದ್ರಿಂದ ವಿಶ್ವಕರ್ಮ ಬಂದು ಅದನ್ನು ಮಾಡ್ಕೊಡ್ಬೇಕಿತ್ತು. ಆಗ ಏನೇನಾಗ್ತಿತ್ತು ಅಂತಂದ್ರೆ, ಒಬ್ರು ಯಾವುದೋ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಇದ್ರು ಅಂದ್ರೆ ಅದಕ್ಕೊಂದು ಗೌರವ ಕೊಡ್ತಾ ಇದ್ರು. ಅದನ್ನ ಅವರು ಅವರ ಶಿಷ್ಯನಿಗೆ ಅಥವಾ ಅವರ ಮಗನಿಗೆ ಹೇಳ್ಕೊಟ್ಟು ಹೋಗ್ತಾ ಇದ್ರು. ಬೇರೆ ಯಾರೋ ಇಟ್ಕೊಂಡು ಅದನ್ನ ಸೇಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಪೇಟೆಂಟ್ ಮಾಡ್ಕೊಂಡ್ಬಿಡ್ತೀವಿ, ಅವಾಗ ಏನು ಪೇಟೆಂಟ್ ಇರಲಿಲ್ಲ. ಓಕೆ. ಅವಾಗ ಅವನು ಯಾರಿಗೆ ದೊಡ್ಡ ಮನ್ಸು ಮಾಡಿ ಹೇಳ್ಕೊಡ್ತಾರೋ ಅವನು ಅದನ್ನು ಕಂಟಿನ್ಯೂ ಮಾಡ್ತಿದ್ದ. ಹೀಗೆ ಆ ವಿಮಾನಶಾಸ್ತ್ರವೂ ಕೂಡ ಹಿಂದೆ ಬಳಸಿದ್ದಾರೆ. ಪುಷ್ಪಕ ವಿಮಾನ ಅದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಅಂದರೆ ಈಗಿನ ಆಧುನಿಕ ವಿಮಾನಗಳಿಗೂ ಆ ಪುಷ್ಪಕ ವಿಮಾನಕ್ಕೂ ಡಿಫ್ರೆನ್ಸ್ ಇರಬಹುದು. ಆದರೆ ಪುಷ್ಪಕ ವಿಮಾನ ಇತ್ತು, ಮೇಲ್ಗಡೆಯಿಂದ ನಮ್ಮ ಇವ್ರು ನೋಡಿದ್ದಾರೆ ಅನ್ನೋದಕ್ಕೂ ಭಾಳಷ್ಟು ಗಗನಗೋಚರಿ ವಸುಂಧರ ಅಂತೇಳಿ ಒಂದು ಪುಸ್ತಕ ಇದೆ ಸರ್. ಇಡೀ ಪುಸ್ತಕ ಏನು ಹೇಳುತ್ತೆ ಅಂತಂದರೆ, ಹೆಂಗೆ ಅವಾಗಿನ ಡ್ರೋನ್ ಇರಲಿಲ್ಲ ಅಥವಾ ವಿಮಾನಗಳು, ಈ ಆಧುನಿಕ ವಿಮಾನಗಳಿರಲಿಲ್ಲ. ಆದರೆ ಗಗನದಿಂದ ನೋಡಿ, ಆಕಾಶದಿಂದ ನೋಡಿ ಈ ವಸುಂಧರೆ ಅಂದರೆ ಭೂಮಿಯನ್ನು ಕೆಲವೊಂದನ್ನು ಬರೆದಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಆ ಇಡೀ ಪುಸ್ತಕನೇ ಹೇಳುತ್ತೆ, ಸಾಕ್ಷಿ ಸಮೇತ. ಇವಾಗಿನ ಗೂಗಲ್ ಮ್ಯಾಪನ್ನು ಇಟ್ಟುಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪುಸ್ತಕದಲ್ಲಿ ನೀಟಾಗಿ. ಇದು ನೋಡಿ ಈ ಥರ ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮ ಶಾಸ್ತ್ರಗಳಲ್ಲಿ ಹಿಂಗೆ ಹೇಳಿದೆ. ಅದು ಇವಾಗ ಗೂಗಲ್ ಮ್ಯಾಪ್ ತೆಗೆದು ಮತ್ತು ಸ್ಯಾಟಲೈಟಿಂದ ತೆಗೆದಿರುವ ಪಿಕ್ಚರ್ಗಳನ್ನು ಇಟ್ಟುಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಡೀ ಪುಸ್ತಕದಲ್ಲಿ. ಸಾಕ್ಷಿ ಅದರಲ್ಲಿ ನೂರಾರು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಆ ಥರದೊಂದು ಪುಸ್ತಕ ಇದೆ, ಗಗನಗೋಚರಿ ವಸುಂಧರ ಅಂತೇಳಿ. ಸೊ ಆವಾಗ ವಿಮಾನವನ್ನು ಬಳಸಿದ್ರು. ಅಂದ್ರೆ ಭೂಮಿ ಹೀಗೆ ಇತ್ತು ಅಂತ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭೂಮಿ ಹಿಂಗೆ ಇತ್ತು, ಹಿಮಾಲಯದಿಂದ ಇಲ್ಲಿಗೆ ರೂಟ್ ಹೆಂಗಿದೆ, ಆಮೇಲೆ ಮೇಲ್ಗಡೆಯಿಂದ ನೋಡಿದ್ರೆ ಇದು ಹೆಂಗೆ ಕಾಣುತ್ತೆ ಭೂಮಿ, ಹೆಂಗೆ ಸಮುದ್ರ ತೀರಗಳು ಹೆಂಗಿದೆ, ಕರೆಕ್ಟ್ ಪಿಕ್ಚರನ್ನು ಬರೆದಿಟ್ಟಿದ್ದಾರೆ ನಮ್ಮವರು. ಸೊ ಅದೊಂದು ಬಹಳ ದೊಡ್ಡ ಇದು, ಅಂದರೆ ಸಾಕ್ಷಿ ಇದ್ದು ವಿಮಾನ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರು ನಮ್ಮವರು. ಮತ್ತು ಬಳಸಿದ್ರು ಅನ್ನೋದಕ್ಕೆ ಸಾಕ್ಷಿ ನೂರಾರು ಸಾಕ್ಷಿಗಳಿದೆ. ಎಲ್ಲಿಂದ ಎಲ್ಲಿಗೆ ಸರ್ ಸನಾತನ ನಮ್ಮ. ಹೌದು ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸರ್ ಈಗ ಏನೇ ಒಂದು ಪೂಜೆ ಕಾರ್ಯಕ್ರಮಗಳಿರ್ಬೋದು ಅಥವಾ ದೇವ್ರಿಗೆ ಸಂಬಂಧಪಟ್ಟಿದ್ದ ಯಾವುದೇ ಕೆಲಸಗಳಿರ್ಬೋದು ಅಥವಾ ಯಜ್ಞ ಯಾಗಾದಿಗಳು ಯಾವುದೇ ಇರ್ಬೋದು, ಮಂತ್ರಗಳನ್ನ ಉಪದೇಶ ಮಾಡ್ತಾರೆ. ಸರ್ ಮಂತ್ರಗಳನ್ನ ಹೇಳೋದ್ರಿಂದ ಎನರ್ಜಿ ವೈಬ್ರೇಷನ್ ಆಗುತ್ತಾ? 100% ಆಗುತ್ತೆ. ಮಂತ್ರಗಳನ್ನು ಹೇಳುವ ಉದ್ದೇಶನೇ ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡೋದು. ಸೈನ್ಸ್ ಏನು ಹೇಳುತ್ತೆ, ವೈಬ್ರೇಷನ್ ಅದೇ ಮೂಲ ಎಲ್ಲದಕ್ಕೂ. ವೈಬ್ರೇಷನ್ನಿಂದ ಆಮೇಲೆ ಎನರ್ಜಿಯಿಂದ ಮ್ಯಾಟರ್, ಓಕೆ ಅಲ್ವಾ? ಇದನ್ನೇ ನಮ್ಮವರು ಬಹಳ ಚೆನ್ನಾಗಿ ಕಂಡಿಡ್ಕೊಂಡಿದ್ರು ಹಿಂದೆ. ನಮ್ಮ ವಿಜ್ಞಾನಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ಕಂಡಿಡ್ಕೊಂಡು ಅವರು ಮಂತ್ರಗಳನ್ನು ಜೋರಾಗಿ ಹೇಳಬೇಕು ಬಾಯ್ಬಿಟ್ಟು. ಈ ಮಂತ್ರವನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ಳೋ ಮಂತ್ರಗಳು ಇದೆ. ಮನಸ್ಸಿನಲ್ಲೇ ಯಾಕೆ ಹೇಳ್ಕೋಬೇಕು? ಈ ದೇಹದ ಮೇಲೆ ಕೆಲಸ ಮಾಡ್ಕೋಬೇಕು ನೀವು ಅಂದಾಗ, ಇದ್ರೊಳಗೆ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ಅಂತ ಅಂದಾಗ ನೀವು ಮನಸ್ಸಲ್ಲಿ ಹೇಳ್ಕೊಳ್ಳೋ ಮಂತ್ರಗಳು ಇದೆ. ಈ ರೂಮ್ ಮೇಲೆ ಏನೋ ಒಂದು ಆಗಬೇಕು, ಈಗ ನಾನಿರುವಂಥ ವಾತಾವರಣದ ಮೇಲೆ ಏನೋ ಒಂದು ಪರಿಣಾಮ ಬೀರಬೇಕು, ಎದುರುಗಡೆ ನಿಮ್ಮನ್ನು ಕೂರಿಸ್ಕೊಂಡಿದ್ದೀನಿ, ನಿಮ್ಮ ಮೇಲೆ ಪರಿಣಾಮ ಬೀರಬೇಕು ಅಂದಾಗ ನಾನು ಆ ಮಂತ್ರವನ್ನು ಬಾಯ್ಬಿಟ್ಟು ನಿರರ್ಗಳವಾಗಿ ಹೇಳಬೇಕು. ನಾನು ಆ ಮಂತ್ರವನ್ನು ಜೋರಾಗಿ ಹೇಳಿದಾಗ, ಅದೇ ನಾನು ಆಗಲೇ ಹೇಳಿದ್ನಲ್ಲ, ವೇದಗಳಲ್ಲೂ ಕೂಡ ಆ ಶ್ರುತಿಯ ಟ್ಯೂನ್ ತುಂಬ ಮುಖ್ಯ ಸರ್ ಅಂತ. ಯಾಕೆ? ಅದರಿಂದಾಗಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿ ಆ ವೈಬ್ರೇಷನ್ನು ಕೆಲವೊಂದು ವಿಷಯಗಳನ್ನು ಬದಲಾವಣೆಯನ್ನು ಮಾಡುತ್ತೆ. ನಾವಿವಾಗ ಆರಾಮಾಗಿ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಕಿಮೋಥೆರಪಿ ಎಲ್ಲ ಕೊಡ್ತಾ ಇದ್ದಾರೆ. ಈ ಕಿಮೋಥೆರಪಿ ವಿದ್ಯುತ್ತಿಂದ ನೀವು ಏನೋ ಒಂದು ಇದನ್ನ ಕ್ಯಾನ್ಸರನ್ನು ಗುಣಪಡಿಸಬಹುದು ಅಂತ ಆದರೆ, ಅದೇ ಮಂತ್ರ ಹೇಳಿ ಹಿಂದೆ ಗುಣಪಡಿಸಿದ್ರು ಅಂದರೆ ಯಾಕೆ ನಂಬಲ್ಲ? ಮಂತ್ರದಿಂದ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಕಿಂಗ್ ಅಂದರೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದು ಒಳ್ಳೆ ವೈಬ್ರೇಷನ್ ಕೆಟ್ಟ ವೈಬ್ರೇಷನ್ ಸೆಕೆಂಡ್ರಿ. ಓಕೆ. ಆದರೆ ಹಿಂಗಂದಾಗ ಒಂದು ವೈಬ್ರೇಷನ್, ಒಂದು ಸೌಂಡಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಇದನ್ನು ಓಶೋ ತುಂಬ ಚೆನ್ನಾಗಿ, ಆಚಾರ್ಯ ರಜನೀಶ್ ತುಂಬ ಚೆನ್ನಾಗಿ ಹೇಳ್ತಾರೆ. 19ನೇ ಶತಮಾನದಲ್ಲಿ ಕಾಶಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಕಾಶಿಯ ಯಾವುದೋ ಒಂದು ದೇವಸ್ಥಾನದ ಗೋಪುರದ ಕೆಳಗೆ ಇರ್ತಾನೆ. ಆಗ ಅವನು ಇಡೀ ಜೀವನ ಶಬ್ದಗಳ ಮೇಲೇನೇ ರಿಸರ್ಚ್ ಮಾಡಿರ್ತಾನೆ ಸರ್. ಓಕೆ. ಅವನು ಗೋಪುರದ ಕೆಳಗೆ ಸುಮ್ಮನೆ ಸನ್ಯಾಸಿ ಥರ ಕೂತಿರ್ತಾನೆ. ಅವನೊಬ್ಬ ವಿಜ್ಞಾನಿ. ಆತ ಶಬ್ದದ ಮೇಲೇನೆ ರಿಸರ್ಚ್ ಮಾಡಿ, ಶಬ್ದದಿಂದ ನೀವು ಏನು ಹೇಳಿದ್ರು ಮಾಡಿ ತೋರಿಸ್ತೀನಿ ಅನ್ನುವ ಮಟ್ಟಕ್ಕಿರ್ತಾನೆ. ಇದು ಬ್ರಿಟಿಷರು ಗೊತ್ತಾಗಿ, ಬ್ರಿಟಿಷ್ ಇವರು ಈಸ್ಟ್ ಇಂಡಿಯಾ ಕಂಪನಿಯವರು 3 ಜನ ವೈದ್ಯರನ್ನು ಕರೆಸ್ತಾರೆ.
ಇಂಗ್ಲೆಂಡ್‌ನವ್ರು. ಯಾಕೆಂದ್ರೆ ಅವರಿಗೆ ನಮ್ಗಳ ಮೇಲೆ ನಂಬಿಕೆ ಇರಬಾರ್ದು. ಕರೆಸ್ತಾರೆ. ಆ 3 ಜನ ಬಂದಾಗ ಈತ ಅವ್ರು 3 ಜನ ಒಂದು ಗಿಳಿಯನ್ನ ತಂದು ಇದ್ರ ಮೇಲೆ ಒಂದು ಪರಿಣಾಮ ಮಾಡಿ ತೋರ್ಸಪ್ಪ ನಿನ್ ಸೌಂಡು, ನಿಮ್ಮ ಮಂತ್ರ ಹೇಳು. ಸೌಂಡು ನೀನು ಏನು ಸೌಂಡ್ ಮಾಡ್ತೀಯ ಮಾಡು, ಅದ್ರ ಮೇಲೆ ಏನು ಪರಿಣಾಮ ಆಗುತ್ತೆ ತೋರ್ಸು ನಮಗೆ ಅಂತ. ಓಕೆ. ಸರಿ ಅವ್ನು ಕೂತು ಏನೋ ಬಡ 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 ಬಡಬಡಾಯಿಸ್ತಾನೆ. ಆ ಗಿಳಿ ಸ್ವಲ್ಪ ಹೊತ್ತಿಗೆ ಒದ್ದಾಡಿ ಸತ್ತು ಹೋಗುತ್ತೆ. ಅವನು ಹೇಳ್ತಾನೆ, "ಆ ಗಿಳಿನ ಟೆಸ್ಟ್ ಮಾಡಿ ನೋಡಿ. ಡಾಕ್ಟರ್ಸ್ ಅಲ್ವಾ ನೀವು, ಟೆಸ್ಟ್ ಮಾಡಿ" ಅಂತ. ಟೆಸ್ಟ್ ಮಾಡ್ತಾರೆ. ಸತ್ತೋಗಿದೆ. ಇಟ್ಸ್ ಡೆಡ್. ಸತ್ತೋಗಿದೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಂತ್ರ ಹೇಳೋದಕ್ಕೆ, ಮಂತ್ರ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಹಂಗೆ ಅರ್ಥ ಏನೋ ಮಂತ್ರ. ಅವನು ಹೇಳೋ ಮಂತ್ರಕ್ಕೆ ಅರ್ಥ ಇಲ್ಲ. ಆದರೆ ಅವನು ಆ ಮಂತ್ರಗಳನ್ನು ಬಡಬಡಾಯಿಸ್ತಾನೆ. ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನೆ ಕೂತಿರ್ತಾರೆ, ಬಡಬಡಾಯಿಸ್ತಾನೆ. ಆಮೇಲೆ ಆ ಗಿಳಿ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಒದ್ದಾಡಿ ಎದ್ದು ಕೂತ್ಕೊಳ್ಳುತ್ತೆ. ಅವ್ರ ಕಣ್ಣೆದುರಿಗೆ ಅವರು ತಂದ ಗಿಳಿ ಎದ್ದು ಕೂತ್ಕೊಳ್ಳುತ್ತೆ. ಇದು ಬ್ರಿಟಿಷರ್ಸ್ ಕಾಲದಲ್ಲಿ ನಡೆದಿರೋದು. ಇದನ್ನು ಆಚಾರ್ಯ ರಜನೀಶ್ ತಮ್ಮ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಅವರೇ ಬರ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತು, ಆಚಾರ್ಯ ರಜನೀಶರು ಯಾವುದೇ ಧರ್ಮಗಳಿಗೆ ಸೀಮಿತ ಆದವರಲ್ಲ. ಹೌದೌದು. ಆ ಗೊತ್ತು ಸರ್. ವ್ಯಕ್ತಿ ಇದನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಇದು ಹಿಂಗೆ ನಡೆದಿತ್ತು 19ನೇ ಶತಮಾನದಲ್ಲಿ ಅಂತ. ಅಂದರೆ ನೀವು ಯೋಚನೆ ಮಾಡಿ ಮಂತ್ರಕ್ಕೆ ಎಷ್ಟು ಶಕ್ತಿ ಇರಬಹುದು ಅಂತ. ಇವತ್ತಿಗೂ ಲಲಿತಾ ಸಹಸ್ರನಾಮವನ್ನು ಹೇಳಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಪರ್ಸನಲಿ ಬೇಕಾದ್ರೆ ನಾನು ನಿಮಗೆ ಅವರನ್ನ ತೋರಿಸಬಲ್ಲೆ. ಓಕೆ. ಆ ವ್ಯಕ್ತಿ ಪ್ಯಾರಲೈಸ್ ಆಗಿರ್ತಾರೆ. ಲಲಿತಾ ಸಹಸ್ರನಾಮವನ್ನು ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ ಅವರಿಗೆ. ಸೊ ಅವ್ರ ಮನೆಯವ್ರು ಯಾರೋ ಹೇಳಿದ್ದನ್ನು ಕೇಳಿನೋ ಅಥವಾ ಅವರಿಗೆ ಗೊತ್ತಾಗಿನೋ ಲಲಿತಾ ಸಹಸ್ರನಾಮ ಪಠಣವನ್ನು ಎವ್ರಿಡೇ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ವ್ಯಕ್ತಿ ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ನಮ್ಮ ಕಣ್ಣು ಮುಂದೆ ಅವರಿಗೆ ಆ ಥರದ್ದೊಂದು ಆಗಿತ್ತು ಅಂತಲೂ ನಮ್ಗೆ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿದ್ದಾರೆ. ಇವತ್ತಿಗೂ ಬೆಂಗಳೂರಲ್ಲೇ ಬದುಕಿದ್ದಾರೆ. ಈ ಥರದವರು ಬೇಕಾದಷ್ಟಿದೆ ಸರ್. ಮಂತ್ರಗಳಿಂದ ಸರಿ ಮಾಡ್ಕೊಂಡಿರೋದು, ಮಂತ್ರಗಳನ್ನು ಹೇಳ್ಕೊಂಡು ಬದಲಾವಣೆ ಮಾಡ್ಕೊಂಡಿರೋದು, ಆ ಥರದ್ದು ಭಾಳಷ್ಟು ಜನ ಇದ್ದಾರೆ. ಮಂತ್ರಗಳಿಂದ ಅದು ಪರಿಣಾಮ ಬೀರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದಕ್ಕೆ ದೇವಸ್ಥಾನಗಳ ಮಂತ್ರ ಹೇಳೋದು. ಆ ಮಂತ್ರ ಹೇಳಿರೋದ್ರಿಂದನೇ ದೇವಸ್ಥಾನದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗೋದು. ಆ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತಲೇ ದೇವಸ್ಥಾನಕ್ಕೆ ಆ ಮಂತ್ರಗಳ ಬಗ್ಗೆ ಗೊತ್ತಿಲ್ಲದೆ ಇರೋನು ಬಂದರೂ ಕೂಡ ಅವನ ಮೇಲೆ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೀವು ಹೇಳಿದ್ರಲ್ಲ, ದೇವಸ್ಥಾನಕ್ಕೆ ಹೋದ್ರೆ ಶಾಂತಿ ಸಿಗುತ್ತೆ ಅಂತ ಬರ್ತಾರೆ. ಯಾಕೆ ಸಿಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಶಾಂತಿ? ಆ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗಿರೋದಕ್ಕೆ ಸಿಗುತ್ತೆ. ದೇವಸ್ಥಾನದಲ್ಲಿ ಮಾತ್ರ. ಹಾಂ. ಸೊ ದೇವಸ್ಥಾನಕ್ಕೆ ಹೋಗದೇನು ಕೆಲವ್ರು ಇದ್ರು. ಈಗ ಬುದ್ಧ, ಮಹಾವೀರ ಇವರೆಲ್ಲ ಇದ್ದಾರೆ. ಅವ್ರೇನು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂದ್ರೆ ಅವರೊಳಗೆ ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಅವನು ಬುದ್ಧ ಎಲ್ಲೋ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಆದರೆ ಅವ್ರು ಬರುವಂತಹ ಜಾಗದಲ್ಲಿ ಕೆಟ್ಟ ಆಲೋಚನೆನೇ ಬರ್ತಿರ್ಲಿಲ್ವಂತೆ ಅಲ್ಲಿ ಕೂತಿದ್ದವರಿಗೆ. ಸೊ ಅವರು ಮಹಾವೀರ ಒಂದ್ಸಲ ಬರ್ತಾ ಇರ್ತಾರೆ. ಯಾರೋ ಒಬ್ಬ ಒಂದು ಕೆಟ್ಟ ಕೆಲಸ ಮಾಡಬೇಕಿರುತ್ತೆ. ಆದರೆ ಅವನಿಗೆ ಹಂಗೆ ಮಾಡೋಕ್ಕಾಗಲ್ಲ ಆ ಕೆಟ್ಟ ಕೆಲಸನ. ಯಾಕೆ ಆಗ್ತಾ ಇಲ್ಲ ಅಂತ ಸುತ್ತ ನೋಡಿದ್ರೆ ಮಹಾವೀರರಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಅವರಿಗೆ ಆ ಒಂದು ಎನರ್ಜಿ ಕ್ರಿಯೇಟ್ ಆಗಿಬಿಟ್ಟಿತ್ತು. ಸೊ ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ನಾವುಗಳಿಗೆ ಹೋಗಬೇಕು. ಯಾಕೆ ಅಂತಂದ್ರೆ ನಮಗೆ ಆ ಎನರ್ಜಿ ಅಲ್ಲಿಂದ ಬೇಕು. ಅಂದ್ರೆ ಅಂತ ಮಹಾಪುರುಷರಲ್ಲಿ ಮಾತ್ರ ಅಂತ ಎನರ್ಜಿ ಇರುತ್ತಾ? ಅಂದ್ರೆ ಅವ್ರ ಆ ಥರ ರೂಢಿ ಮಾಡ್ಕೊಂಡಿರ್ತಾರೆ. ಹಾಂ, ಅದು ಎನರ್ಜಿ ಇದೆಯಲ್ಲ ಸರ್, ನಾವು ಧ್ಯಾನ ಮಾಡೋ ಅದಕ್ಕೆ ಮಾರ್ಗಗಳಿದೆ ಸರ್. ಬೇಕಾದಷ್ಟು ಮಾರ್ಗಗಳಿದೆ. ಆಯಾ ಮಾರ್ಗಗಳಿಂದ ನಾವು ಆ ಎನರ್ಜಿನ ಕ್ರಿಯೇಟ್ ಮಾಡ್ಕೋಬೋದು. ಸೊ ದೇವಸ್ಥಾನ ಅನ್ನೋದು ಕೂಡ ಆ ಥರದ್ದೊಂದು ಪರಿಕರ. ಅಂದರೆ ಒಂದು ಸಾಧನ ಅದು. ಅದನ್ನು ನಾವು ಬಳಸ್ಕೊಂಡು ಜೀವನವನ್ನು ಉನ್ನತ ಮಟ್ಟಕ್ಕೆ ಏರಿಸ್ಕೋಬೇಕು ಅನ್ನೋದು. ಈ ದೇವಸ್ಥಾನಗಳಿಗೆ ಹೋಗದ ಋಷಿಮುನಿಗಳು ಇದ್ದಾರೆ ನಮ್ಮಲ್ಲಿ. ದೇವರನ್ನ ಮೂರ್ತಿ ಪೂಜೆ ಮಾಡದ ಋಷಿಮುನಿಗಳು ಇದ್ದಾರೆ. ಈಗ ನಾವು ಮೂರ್ತಿ ಪೂಜೆ ಮಾಡದೇ ಇರೋವನ್ನ ನಾಸ್ತಿಕ ಅನ್ನೋ ಥರದ್ದು ನೋಡ್ತೀವಲ್ಲ, ಮೂರ್ತಿ ಪೂಜೆಯನ್ನೇ ಮಾಡದ ಋಷಿಮುನಿಗಳಿದ್ದಾರೆ. ಆದರೆ ಅವ್ರು ಸನಾತನ ಧರ್ಮವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅದೊಂದು ನಾನೊಂದು ಕೇಳಿದ್ದೆ ಸರ್. ಈಗ ಹೆಂಗೆ ಇವರು ಮಹಾವೀರ ನಡ್ಕೊಂಬರ್ಬೇಕಾದ್ರೆ ಅಲ್ಲಿ ಅವ್ರು ಕೆಟ್ಟ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಅಂದಾಗ, ನಮ್ಮ ರಾಮಾಯಣದಲ್ಲಿ ನಾನೊಂದು ಕತೆ ಕೇಳಿದ್ದೆ ಸರ್ ಅದು. ಅಂದರೆ ಸೀತೆ ಅಶೋಕವನದಲ್ಲಿರ್ಬೇಕಾದ್ರೆ ರಾವಣ ಬೇರೆ ಬೇರೆ ವೇಷದಲ್ಲಿ ಸೀತೆನ ಮನವೊಲಿಸೋದಕ್ಕೋಸ್ಕರ ಬೇರೆ ಬೇರೆ ವೇಷದಲ್ಲಿ ಬರ್ತಿದ್ದಂತೆ. ಸೊ ಬೇರೆ 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 ರಾಜನ ಥರ ಬೇರೆ ಬೇರೆ ವೇಷ ಬಂದು ಯಾರಿಗೂ ಅಂದರೆ ರಾವಣನಿಗೆ ಮನಸ್ಸು ಒಲ್ತಿರ್ಲಿಲ್ಲ ಸೀತೆ. ಸೊ ಒಂದ್ಸಲ ಏನಾಯಿತು, ಶುಕ್ಲಾಚಾರಿ ಬಂದ್ಬಿಟ್ಟು, ನೀನು ಎಲ್ಲರ ಥರನೂ ಹೋಗ್ತಾ ಇದೀಯಾ, ಒಂದ್ಸಲ ರಾಮನ ಥರನೇ ಹೋಗ್ಬಿಡು ಒಂದ್ಸಲಿ ನೋಡೋಣ ಅಂತ ಅಂದ್ರಂತೆ. ರಾಮನ ಥರನೇ ಹೋಗು ನೋಡೋಣ, ಸೀತೆಗೆ ಇಷ್ಟ ಆಗ್ಬೋದು ನೀನು ಅಂತಂದ್ಬಿಟ್ಟು. ಆವಾಗ ರಾವಣ ಹೆಂಗೋ ಎಲ್ಲ ಮಾಡ್ತಾರಲ್ವ, ರಾಮನಾಗಿ ಹಾಕ್ತಾನಂತೆ. ಸೊ ಆ ಕೆಲಸ ಮಾಡೋದಕ್ಕೆ ಅವ್ನಿಗೆ ಇಷ್ಟ ಆಗೋದಿಲ್ವಂತೆ. ನಾನು ಇದನ್ನು ಟ್ರೈ ಮಾಡಿದ್ದೆ, ಶುಕ್ಲಾಚಾರ್ಯಗೆ ಹೇಳ್ತಾರಂತೆ, ನಾನು ಇದನ್ನು ಪ್ರಯತ್ನ ಪಟ್ಟಿದ್ದೆ. ಬಟ್ ಆ ರಾಮನ ಥರ ನಾನು ಯಾವಾಗಾದ್ನೋ ನನಗೆ ತಪ್ಪು ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಹಂಗೆ ಅಂದರೆ ಅಂಥ ಒಂದು ಮಹಾಪುರುಷರಲ್ಲಿ ಅಷ್ಟು ಎನರ್ಜಿ ಇರುತ್ತೆ. ಅಂದರೆ ಪಾಸಿಟಿವ್ ಎನರ್ಜಿಯಾಗಿ ಇರ್ತಾರೆ ಅವರು. ರಾಮ ಅನ್ನೋ ಕಾನ್ಸೆಪ್ಟಿಗೆ ಅಷ್ಟು ಎನರ್ಜಿ ಇದೆ. ರಾಮ ಎಷ್ಟು ಒಳ್ಳೆಯವನು ಅಂತಂದ್ರೆ ನಾನು ರಾಮ ಅಂತ ಅಂದ್ಕೊಂಡ್ರೆ ನನಗೆ ಅಷ್ಟು ಒಳ್ಳೆತನ ಬಂದ್ಬಿಡುತ್ತೆ ಅಂತ. ಅವನಿಗೆ ರಾವಣ ಹೋಗಿ ಸೀತೆ ಹತ್ರ ರಾಮನ ವೇಷ ಹಾಕೊಂಡು ಹೋದಾಗ ಸೀತೆಯನ್ನು ಕೆಟ್ಟ ದೃಷ್ಟಿಲಿ ನೋಡಕ್ ಮನ್ಸಾಗ್ಲಿಲ್ಲ. ಅಷ್ಟು ಚೆನ್ನಾಗಿ ರಾಮನ ವೇಷ ರಾವಣನಿಗೆ ಅನ್ಸ್ಲಿಲ್ಲ. ಮಾಡ್ಕೊಂಡ್ಬಿಟ್ಟಿದ್ದ. ಹೌದು. ಸೊ ಆ ಥರದ್ದು ಅದು ರಾಮ ಅನ್ನೋ ಹೆಸರಿಗೆ ಪವರ್ ಇದೆ ಸರ್. ಸರ್ ಇನ್ನೊಂದೇನಂದ್ರೆ, ಈಗ ಯಜ್ಞಗಳನ್ನ ಮಾಡ್ತಾರಲ್ವ ಸರ್, ಯಜ್ಞಗಳನ್ನ ಮಾಡೋದ್ರಿಂದ ಪರಿಸರಕ್ಕೆ ಏನಾದರೂ ಲಾಭನಾ?
ಪರಿಸರಕ್ಕೆ ಸೈಂಟಿಫಿಕಲಿ ಏನಾದರೂ ಚೇಂಜಸ್ ಆಗುತ್ತಾ? ಆಗುತ್ತೆ ಸರ್ 100% ಯಾಕೆ ಅಂತಂದರೆ ಈ ಯಜ್ಞಗಳೇನಿದೆ ಇದು ನಮಗೆ ಪೂಜೆಗಳಿಗಿಂತ ಮೊದಲಿದ್ದಿದ್ದು. ನಮ್ಮಲ್ಲಿ ವೇದಗಳಲ್ಲಿ ಪೂಜೆನೇ ಇಲ್ಲ. ಸೊ ನಾವೀಗ ನೀರು ಹಾಕೋದು, ಹೂವಿಡೋದು, ಮಂಗಳಾರತಿ ಮಾಡೋದೆಲ್ಲ ಮಾಡ್ತೀವಲ್ಲ, ಇದು ವೇದದಲ್ಲಿ ಇಲ್ಲ. ವೇದ ಹೇಳೋದು ಬರೀ ಯಜ್ಞ ಮಾಡೋದನ್ನ. ಸೊ ವೇದಗಳಿರೋದೇ ಯಜ್ಞ, ವೇದ ಮಂತ್ರಗಳಿರೋದೇ ಯಜ್ಞವನ್ನ, ಹೋಮಗಳನ್ನ ಮಾಡೋದಕ್ಕಿರೋದು. ಓಕೆ. ಅದ್ರ ಹಿಂದೆ ವಿಜ್ಞಾನ ಇದೆ. ಸೊ ಅದು ಏನು ಹೇಳುತ್ತೆ, ಇಡೀ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ನೀವು ಏನೇ ಬದಲಾವಣೆಯನ್ನು ಮಾಡಬೇಕು ಅಂದ್ರೂ ಯಜ್ಞದ ಮೂಲಕ ಮಾಡಬಹುದು ಅಂತ. ಅದು ಪ್ರೂವ್‌ನೂ ಆಗಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ಒಂದು ಯಾವುದೋ ಒಂದು ಅನಿಲ ದುರಂತ ನಡೀತು. ಭೋಪಾಲ್ ಅನಿಲ ದುರಂತ. ಹೌದು ಸರ್. ಆ ಹೌದು. ಸಂದರ್ಭದಲ್ಲಿ ಹ್ಮ್. ಇಡೀ ಒಂದಿಷ್ಟು ಕಿಲೋಮೀಟರು ದೂರದಲ್ಲಿ ಇದ್ದಂಥ ಎಲ್ಲ ಸುಟ್ಟು ಹೋಗುತ್ತೆ. ಆ ಅನಿಲ ದುರಂತದಲ್ಲಿ, ಆ ರಾಸಾಯನಿಕಗಳಿಂದಾಗಿ. ಆದ್ರೆ ಒಂದು ಊರಿಗೆ ಏನು ಎಫೆಕ್ಟ್ ಆಗಿರಲ್ಲ. ಇದು ನ್ಯೂಸ್ ಈಗಲೂ ಇದೆ. ನಾವು ಏನಾಯ್ತು ಸರ್ ಅಲ್ಲಾಗ? ಗೂಗಲ್ ಯಾಕೆ ಏನು ಎಫೆಕ್ಟ್ ಆಗಿರಲ್ಲ ಆ ಊರಿಗೆ ಅಂದರೆ, ಆ ಊರಿನಲ್ಲಿ ಒಂದು ಕುಟುಂಬ ಎವ್ರಿ ಡೇ ಬೆಳಗ್ಗೆ ಎದ್ದುಬಿಟ್ಟು ಒಂದು ಚಿಕ್ಕ ಹೋಮ ಮಾಡ್ತಿರ್ತಾರೆ. ಓಕೆ. ಹಸುವಿನ ಸಗಣಿಯಲ್ಲಿ ಬೆರಣಿ ಮಾಡಿ, ಆ ಬೆರಣಿಯಿಂದ ಒಂದು ಚಿಕ್ಕ ಹೋಮ ಎವ್ರಿ ಡೇ, ಅಂದರೆ ಕೆಲವರು ಅದನ್ನು ಪ್ರತಿದಿನ ಮಾಡುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಸೊ ಅವರೊಂದು ಚಿಕ್ಕ ಹೋಮ ಬೆಳಗ್ಗೆ ಎದ್ದು ಮಾಡೋದು. ಹಂಗೆ ಮಾಡ್ತಾ ಇರ್ತಾರೆ ಸರ್. ಅದರ ಪರಿಣಾಮವಾಗಿ ಆ ಇಡೀ ಊರು ಆ ಅನಿಲ ದುರಂತದಿಂದ ಉಳ್ಕೊಂಡಿದೆ. ಇದು ಪ್ರೂವ್ ಆಗಿರೋದು. ಸೊ ಈ ಥರದ್ದು ಬಹಳಷ್ಟು ಇದೆ. ಈಗಲೂ ಕೂಡ ಹೋಮ ಮಾಡಿದ್ರೆ, ಈಗಲೂ ಕೂಡ ಯಜ್ಞಗಳನ್ನು ಮಾಡಿದ್ರೆ ಅದು ಪ್ರತಿಫಲಗಳು ಸಿಗತ್ತೆ. ಅದನ್ನು ನಂಬೋದು ಬಿಡೋದು ಬೇರೆಯವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಧರ್ಮ ಎಷ್ಟು ಚೆನ್ನಾಗಿ ಅದನ್ನು ಹೇಳಿದೆ ಅಂತಂದರೆ, ಆ ಎಲ್ಲ ಹೋಮಗಳ ಹಿಂದೆಯೂ ಕೂಡ ಒಂದು ವಿಶ್ವ ಕಲ್ಯಾಣದ ಪರಿಕಲ್ಪನೆ ಇದೆ. ನಾನು ಹೋಮನ ಕೂತು ಮಾಡ್ಕೋಬಹುದು, ನನಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ಕೊಳ್ತೀನಿ. ಆದರೆ ಅದರಿಂದ ವಿಶ್ವ ಕಲ್ಯಾಣ ಆಗುತ್ತೆ. ಮಳೆ ಯಾಕೆ ಬರುತ್ತೆ ಅಂತ ಯಾರೋ ವಾದ ಮಾಡಿದ್ದು ನಾನು ನೋಡಿದ್ದೀನಿ. ಒಂದು ವಾದದಲ್ಲಿ ಕೂತಿದ್ದಾಗ ನಾನು ಕೇಳಿದೆ. ಅವ್ರು ಹೇಳ್ತಾ ಇದ್ರು, ಮಳೆ ಆಗಬೇಕು ಅಂತಂದರೆ ಇದಕ್ಕೆ ನಮ್ಮ ಪೂರ್ವಜರ ಕಾಲದಿಂದ ಮಾಡ್ಕೊಬಂದಿರೋ ಹೋಮ ಯಜ್ಞಗಳೇನಿದೆಯಲ್ಲ, ಹೋಮ ಹವನಗಳು, ಅದ್ರ ಪರಿಣಾಮವಾಗಿ ಮಳೆ ಆಗ್ತಿರೋದು ಅಂತ. ನಾವು ಅವ್ರನ್ನೊಂದು ಪ್ರಶ್ನೆ ಕೇಳಿದೆ, ಚಿಕ್ಕ ವಯಸ್ಸಿಂದ ನಾವು ಮರಗಳನ್ನು ಬೆಳೆದ್ರೆ ಮಳೆ ಆಗುತ್ತೆ, ಸಮುದ್ರದಲ್ಲಿ ಹಂಗಾರೆ ಮಳೆ ಆಗಲ್ವಾ? ಸಮುದ್ರದಲ್ಲಿ ಮರನೇ ಇಲ್ಲ, ಮಳೆ ಆಗುತ್ತಾ? ಆಗತ್ತೆ. ಹೆಂಗಾಗುತ್ತೆ ಅಂತ. ಈ ಥರ ಸನಾತನ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ, 10,000 ವರ್ಷಗಳಿಂದಲೂ ಯಜ್ಞ ಯಾಗಾದಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರ ಪ್ರತಿಫಲಗಳನ್ನು ಇವತ್ತಿಗೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಸರ್, ನಮ್ಮ ಸನಾತನ ಧರ್ಮದಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಇದೆ. ಸರ್, ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆ, ನಮ್ಮ ಧರ್ಮದಲ್ಲಿ ಎಲ್ಲದರಲ್ಲೂ ಮ್ಯಾನಿಫೆಸ್ಟೇಷನ್ ಇದೆ. ಆದರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡನ್ನು ನಾವೀಗ ಪಾಶ್ಚಾತ್ಯರಿಂದ ತಗೊಂಡಿದ್ದೀವಿ. ಸೊ ಇವಾಗ ಬಹಳಷ್ಟು ಜನ ಮಾಡ್ರನ್ ಇದರಲ್ಲಿ ಮ್ಯಾನಿಫೆಸ್ಟೇಷನನ್ನು ಹೇಳ್ಕೊಡೋರು, ಬಹಳಷ್ಟು ಜನ ಯಾವುದೋ ಕ್ಲಾಸು ಮಾಡೋರು, ಆ ಥರದವ್ರು ಬಹಳಷ್ಟು ಜನ ಸಿಗ್ತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಅದೆಲ್ಲ ಅದರ ಹಿಂದೆನೂ ವಿಜ್ಞಾನ ಇದೆ, ಇಲ್ಲ ಅಂತಲ್ಲ. ಆದರೆ ಈ ವಿಜ್ಞಾನ ಎಲ್ಲಿಂದ ಬಂತು ಅಂತಂದರೆ, ನಾನು ಹೇಳಿದ್ನಲ್ಲ, ಮ್ಯಾಕ್ಸ್ ಮುಲ್ಲರ್ 1827ರಲ್ಲಿ 1847ರಲ್ಲಿ ನಮ್ಮ ವೇದಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಈ ಥರ ವೇದಗಳನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋದ ನಂತರ ಅದನ್ನೊಂದಷ್ಟು ನೋಡಿ ಅವರು, ಓ ಇದರಿಂದ ಏನೋ ಸೈನ್ಸ್ ಇದೆ ಅಂತ ಹೇಳಿ ಒಂದು ಮ್ಯಾನಿಫೆಸ್ಟೇಷನ್ ಅಂತ ತಯಾರು ಮಾಡ್ತಾರೆ. ಸೊ ಅದನ್ನು ಈಗ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಈಗಿನ ಯುವಕರಿಗೆ ಯೂನಿವರ್ಸ್ ನಿಂಗೆ ಇದನ್ನು ಕೊಡುತ್ತೆ, ನೀನು ಈ ಥರ ಮಾಡಿದ್ರೆ ಅಂತೆಲ್ಲ ಹೇಳಿದ್ರೆ ಅವ್ರು ನಂಬ್ತಾರೆ. ಆದರೆ ದೇವರು ಕೊಡ್ತಾನೆ ಅಂತಂದರೆ ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ದೇವ್ರು ನಿಜವಾಗ್ಲೂ ಹೇಳಿದ ಓಕೆ. ಮಾತು ಕೇಳ್ತಾನ ಅಂತೇಳಿ. ಮ್ಯಾನಿಫೆಸ್ಟೇಷನ್ ಅದನ್ನು ನಂಬ್ತಾರೆ. ಸೊ ಇದು ಎರಡರ ಕಾಂಬಿನೇಷನ್ ಏನಿದೆಯಲ್ಲ, ನಮ್ಮ ಸನಾತನ ಧರ್ಮದಲ್ಲಿರುವ ಮ್ಯಾನಿಫೆಸ್ಟೇಷನ್ ನಿಜವಾಗಿದ್ದೇನು ಮತ್ತು ಈಗಿರುವ ಮ್ಯಾನಿಫೆಸ್ಟೇಷನ್, ಇದು ಈಗ ಅವ್ರ ಮ್ಯಾನಿಫೆಸ್ಟೇಷನ್ ಏನಿದಾರಲ್ಲ, ಅವರು ಟೂಲ್ಸನ್ನು ಕೊಡ್ತಾರೆ ಕೆಲವು. ಆ ಟೂಲ್ಸ್ಗಳು ಯಾಕೆ ವರ್ಕ್ ಆಗುತ್ತೆ ಅನ್ನೋದು ಸನಾತನ ಧರ್ಮದಲ್ಲಿ ತುಂಬ ಚೆನ್ನಾಗಿದೆ ಸರ್. ಓಕೆ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ನನ್ನನ್ನು ನಿಮ್ಮನ್ನು ತಗೊಳ್ಳಿ. ಮ್ಯಾನಿಫೆಸ್ಟೇಷನ್ ಮನುಷ್ಯನ ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಹೌದು. ಅಲ್ವಾ? ಈಗ ನೀವು ನಾಗಾರ್ಜುನ್ ಅಂದರೆ ಯಾರು ಅಂತ ನಾನು ಕೇಳಿದ್ರೆ ನಿಮ್ಮ ತಲೆಗೆ ಏನು ಬರುತ್ತೆ? ನಾನೇ ಅಂತೀರಿ. ಆದರೆ ನಿಜವಾಗ್ಲೂ ಒಂದು ಪಿಕ್ಚರ್ ಬರಲ್ಲ ನಿಮಗೆ. ಬರಲ್ಲ, ಬರಲ್ಲ. ನಾನೀಗ ಸದ್ಗುರು ಅಂತ ಹೇಳ್ತೀನಿ, ನಿಮ್ಮ ತಲೆಗೆ ಒಂದು ಪಿಕ್ಚರ್ ಬರುತ್ತೆ. ಬರುತ್ತೆ ಸರ್. ಡಿ ಕೆ ಶಿವಕುಮಾರ್ ಅಂತೀನಿ, ಪಿಕ್ಚರ್ ಬರುತ್ತೆ ಬರುತ್ತೆ, ಬರುತ್ತೆ. ಅಲ್ವಾ? ನಮಗೆ ಬೇರೆಯವ್ರ ಬಗ್ಗೆ ಇರುವಂತಹ ಕಲ್ಪನೆ, ಸ್ಪಷ್ಟತೆ ಇದೆ. ಡಿ ಕೆ ಶಿವಕುಮಾರ್ ಅವರಂದ್ರೆ ಜುಬ್ಬ ಹಾಕ್ತಾರೆ, ಶಾಲ್ ಹಾಕ್ತಾರೆ, ಅವ್ರದ್ದು ಕೂದಲು ಹಿಂಗಿದೆ, ಗಡ್ಡ ಹಿಂಗಿದೆ, ಬರುತ್ತೆ. ಸದ್ಗುರು ಅಂದರೆ ಪೇಟ ಹಾಕ್ತಾರೆ, ಜುಬ್ಬ ಹಾಕ್ತಾರೆ, ಇದೆ. ಆದರೆ ನಮಗೆ ನಮ್ಮ ಬಗ್ಗೆನೇ ಒಂದು ಒಳ್ಳೆ ಕಲ್ಪನೆ ಇಲ್ಲ. ನಮಗೆ ನಾನು ಯಾರು ಅನ್ನೋದು, ನನಗೆ ನನ್ನ ಬಗ್ಗೆ ಇರುವ ಪ್ರೀತಿ, ನನ್ನ ಬಗ್ಗೆ ಇರುವ ಗೌರವ, ಭಕ್ತಿ, ಇದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ಅಲ್ಟಿಮೇಟ್ ಮ್ಯಾನಿಫೆಸ್ಟೇಷನ್ ಏನು ಹೇಳುತ್ತೆ ಅಂದರೆ, ನೀನು ಯಾರು ಅಂತ ಅರ್ಥ ಮಾಡ್ಕೋಬೇಕು ಅಂತ. ಸನಾತನ ಧರ್ಮ ಇದನ್ನೇ ಉಪನಿಷತ್ತುಗಳಲ್ಲಿ ಬಹಳ ಚೆನ್ನಾಗಿ ಹೇಳಿದೆ. ನಿನ್ನನ್ನು ನೀನು ಯಾರಂತ ತಿಳ್ಕೊಂಡ್ರೆ ನೀನೇ ದೇವರು ಅಂತ
ಏನು ವಚನಕಾರರು ಹೇಳ್ತಾರಲ್ಲ ಅದು ಈ ಅರ್ಥದಲ್ಲೇ ಹೇಳೋದು. ಓಕೆ. ಯಾರು ನಾವೇ ಭಗವಂತ ಅಂತ ನಾನು ಆಗಲೇ ಹೇಳಿದೆ. ಭಗವಂತ ಅದ್ವೈತ, ನಾವು ಭಗವಂತನಿಂದ ಬಂದಿದ್ದು ನಮ್ಮ ಆತ್ಮ ಅಂತ. ನಮ್ಮೊಳಗೆ ಒಬ್ಬ ಭಗವಂತ ಇದ್ದಾನೆ. ಸೊ ನಾವು ಹೊರಗಡೆ ಭಗವಂತನ ಹತ್ರ ಏನೋ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಅದರ ಅವಶ್ಯಕತೆ ಇಲ್ಲ. ನಮ್ಮೊಳಗಿರುವ ಭಗವಂತನಿಗೆ ನಾವು ಅರ್ಥ ಮಾಡಿಸ್ಬಿಟ್ರೆ, ನಾವು ಯಾರು ಅಂತ ನಮಗೆ ಅರ್ಥ ಆಗಿಬಿಟ್ರೆ, ನಾವು ಅವನ ಹತ್ರ ಏನು ಕೇಳುವ ಅವಶ್ಯಕತೆಯೇ ಇಲ್ಲ. ಸೊ ಈಗ ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೇನೋ ಒಂದು ಬೇಕು. ಏನು ಬೇಕು ಅನ್ನೋದು ನೀವೇನೋ ಒಂದು ಅಂದ್ಕೊಳ್ತೀರಿ. ಆದರೆ ಸ್ವಲ್ಪ ಹೊತ್ತಿನ ನಂತರ ಇದು ಬೇಕೋ ಬೇಡವೋ ಅಂತ ಡೌಟ್ ಪಡ್ತೀರಿ. ಈ ಡೌಟ್ ಪಡಬಾರ್ದು. ನಾನೇ ಭಗವಂತ ಅಂತ ಆದರೆ ನನಗೆಲ್ಲದೂ ಸಿಗುತ್ತೆ. ನೀವು ಕೇಳ್ಬೋದು, ನಾನು ಭಗವಂತ ಆದರೆ ನಾನು ಅಂದ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇಲ್ಲ ಅಂತ. ಆ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು ಅವಾಗ. ಏನು? ನೀನು ಯಾಕೆ ಮಾಡ್ತಾ ಇಲ್ಲ ಅಂತ ನೀನು ಹೇಳಬೇಕು ಅಂತ. ನೀವು ಅಂದ್ಕೊಂಡಿದ್ದನ್ನು ನೀವೇನು ಮಾಡಿರಲ್ಲ ಸರ್ ಲೈಫಲ್ಲಿ. ಯಾರೋ ಅಂದ್ಕೊಂಡಿದ್ದನ್ನೇ ಮಾಡ್ಕೊಂಬಂದಿರ್ತೀರಿ. ನೀವು ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಇದೆಷ್ಟು ಸತ್ಯ ಅಂತ. ನೀವು ಏನು ಅಂದ್ಕೊಳ್ತೀರಲ್ಲ, ನೀನು ಹಾಡಬೇಕು ಅಂತ ಒಳಗಿಂದ ಬರುತ್ತೆ. ನಾವು ಹಾಡಲ್ಲ. ನಾವು ಸ್ಕೂಲ್ಗೆ ಹೋಗ್ತೀವಿ. ಯಾರೋ ಹೇಳ್ತಾರೆ ನೀನು ಕೆಲಸ ತಗೋಬೇಕು, ಒಳ್ಳೆ ಕೆಲಸ ತಗೋಬೇಕು ಅಂತ ಯಾರೋ ಹೇಳ್ತಾರೆ. ನಮ್ಮ ಜೀವನ ಪೂರ್ತಿ ಅವ್ರ ಮ್ಯಾನಿಫೆಸ್ಟೇಷನ್‌ಗೆ ಸರಿಯಾಗೇ ನಮ್ಮ ಬದುಕು ನಡೀತಾ ಇದೆ. ಈಗ ನಾನು ಏನಾಗಿದ್ದೀನಿ, ನೀವೇನಾಗಿದ್ದೀರಿ, ಇದು ಯಾರ್ದೋ ಮ್ಯಾನಿಫೆಸ್ಟೇಷನ್. ಯಾರೋ ಹೇಳಿರೋದಕ್ಕೆ ಹಿಂಗಾಗಿದ್ದೀವಿ. ಯಾರೋ ನಿಮ್ಮನ್ನ ನೀನು ಚೆನ್ನಾಗಿ ಮಾತಾಡ್ತೀಯಾ ಅಂತಂದರೆ ನೀವು ಅವಾಗ ನಾನು ಚೆನ್ನಾಗಿ ಮಾತಾಡ್ತೀನಂತೆ ಹೌದು ಅಂತ ಅನ್ಸುತ್ತೆ. ನಿಮಗೆ ನೀವೇ ನಾನು ಏನು ಅನ್ನೋದನ್ನ ಕಂಡಿಡ್ಕೊಳ್ಳೋದಿದೆಯಲ್ಲ, ಅದು ಅಲ್ಟಿಮೇಟ್ ಮ್ಯಾನಿಫೆಸ್ಟೇಷನ್. ದರ್ಶನ್ ಒಳ್ಳೆಯವನು ಅಂತ ಯಾರೋ ಅಂದಾಗ ನಾನು ಒಳ್ಳೆಯವನ ಥರ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದರ್ಶನ್ ಚೆನ್ನಾಗಿ ಮಾತಾಡ್ತಾನೆ ಅಂತ ಯಾರೋ ಹೇಳಿದ್ರು, ನೀನು ಮೀಡಿಯಾಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಾನು ಜರ್ನಲಿಸಮ್ ಕ್ಲಾಸಿಗೆ ಹೋದೆ. ಜರ್ನಲಿಸಮಲ್ಲಿ ಮಾಸ್ಟರ್ಸ್ ಮಾಡಿದೆ. ಮೀಡಿಯಾಗೆ ಹೋಗಿ ಸೇರಿಕೊಂಡೆ. ಯಾರೋ ಮ್ಯಾನಿಫೆಸ್ಟ್ ಮಾಡಿರೋದು. ಕೆಲಸ ಇಲ್ಲಿದೆ ಹೋಗು ಅಂದರು, ಕೆಲಸ ಮಾಡು ಅಂದರು, ಮಾಡ್ತಾಯಿದ್ದೀನಿ. ಕೆಲಸ ಮಾಡದೆ ಬದುಕಬಹುದಾ? ನಾನು ಯಾವತ್ತೂ ಯೋಚನೆನೇ ಮಾಡಿಲ್ಲ. ನಾನು ಕೆಲಸ ಕೊಡು ಅಂತ ಯಾರೂ ಹೇಳಲೇ ಇಲ್ಲ ಚಿಕ್ಕ ವಯಸ್ಸಿಂದ ಅಲ್ವಾ? ಅದಕ್ಕೆ ನಾವು ಕೆಲಸ ಮಾಡೋಕ್ಕೆ ಸೇರ್ಕೊಂಡಿದ್ದೀವಿ. IT ಎಂಪ್ಲಾಯೀಸ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅಂತಲೇ ತಲೆ ತುಂಬಿದ್ರೆ ಇಂಜಿನಿಯರ್ ಆಗ್ತಾರೆ. ಯಾರ್ದೋ ಮ್ಯಾನಿಫೆಸ್ಟೇಷನ್ ಸರ್. ನಾವಿವತ್ತು ಏನಾಗಿದ್ದೀವಿ ಇದ್ರ ಹಿಂದೆ ಯಾರ್ದೋ ಒಬ್ರದ್ದು ಮ್ಯಾನಿಫೆಸ್ಟೇಷನ್ ಇದೆ. ನಾನು ಕಪ್ಪಗಿದ್ದೀನೋ, ಬೆಳ್ಳಗಿದ್ದೀನೋ, ಉದ್ದಕ್ಕಿದ್ದೀನೋ, ನಾನು ಏನು ಡ್ರೆಸ್ ಹಾಕ್ತಾ ಇದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಇದ್ರ ಹಿಂದೆ ಯಾರ್ದೋ ಒಬ್ರದ್ದು ಮ್ಯಾನಿಫೆಸ್ಟೇಷನ್ ಇದೆ. ಅದು ಸುತ್ತ ಇರೋ 4 ಜನ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಮಗುಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತ ತಂದೆ ತಾಯಿ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ರು ಆವಾಗವಾಗ. ಆ ಮಗುಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಆ ಮಗು ನಮ್ಮ ಹುಡುಗ ಕಾಫಿ ಕುಡಿಯಲ್ಲ ಕಣ್ರಿ ಅಂತ ಅವ್ರು ಯಾರಿಗಾರು ಹೇಳಿದ್ರೆ ಅವತ್ತಿಂದ ಅವ್ನು ಕಾಫಿ ಕುಡಿಯಲ್ಲ, ಅವನಿಗೆ ಕಾಫಿ ಇಷ್ಟ ಆಗಲ್ಲ. ಅದು ಅವ್ರದ್ದು ಮ್ಯಾನಿಫೆಸ್ಟೇಷನ್ ಇವನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಏನಂದರೆ, ನಮಗೆ ನಾವು ಯಾರು ಅಂತ ಅರ್ಥ ಎಲ್ಲರಿಗೂ ಆಗ್ಬೇಕು. ವರ್ಕ್ ಆಗುತ್ತಾ ಸರ್ ಇದು? ಎಲ್ಲರಿಗೂ ವರ್ಕ್ ಆಗುತ್ತೆ. ಇದು ವರ್ಕ್ ಆಗ್ತಾ ಇರುತ್ತೆ. ನೀವು ನಿಮ್ಮದೇ ಜೀವನದ ಪ್ರಶ್ನೆಗಳನ್ನು ನೀವು ಕೇಳ್ಕೊಂಡು ನೋಡಿ. ನಾನಿವತ್ತು ಯಾಕೆ ಹಿಂಗಿದ್ದೀನಿ ಅಂತ. ಅದ್ರ ಹಿಂದೆ ಒಬ್ರದ್ದು ಯಾರ್ದೋ ಒಂದು ಮ್ಯಾನಿಫೆಸ್ಟೇಷನ್ ಇರುತ್ತೆ. ಅವ್ರು ಏನೋ ಒಂದು ಹೇಳಿರ್ತಾರೆ, ನೀವು ಅದನ್ನು ನಂಬಿರ್ತೀರಿ, ನಂಬ್ಕೊಂಡು ಹಂಗೆ ನಡ್ಕೊಂಡಿರ್ತೀರಿ. ಯಾಕೆ ನಾವು ಇದೇ ಥರ ಡ್ರೆಸ್ ಹಾಕ್ಕೋಬೇಕು? ಯಾಕೆ ಬ್ರಿಟಿಷರು ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು. ಈ ದೇಶ ಕಳೆದ ಮುಂದಿನ 100 ವರ್ಷದಲ್ಲಿ ಎಲ್ಲರೂ ಬ್ರಿಟಿಷರ ಥರ ಡ್ರೆಸ್ ಮಾಡ್ಕೋಬೇಕು ಅನ್ನೋದು ಅವ್ರ ಮ್ಯಾನಿಫೆಸ್ಟೇಷನ್ ಅದು. ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಲ್ಲ. ಸರ್ ಇವತ್ತು ನಾನು ಜುಬ್ಬ ಹಾಕ್ಕೊಂಡು ಬಂದರೆ, ಏನು ಗುರೂಜಿ ವೇಷ ಹಾಕ್ಕೊಂಡ್ಬಂದಿದ್ದೀಯಾ ಅಂತಾರೆ. ಇವತ್ತು ನೀವು ಕಚ್ಚೆ ಪಂಚೆ ಉಟ್ಕೊಂಡು ಹೋಗಿ ನಾಳೆ. ಕೇಳ್ತಾರೆ, ಯಾಕೆ ಏನು ಗುರೂಜಿ ಆಗ್ತಾ ಇದೀಯಾ ನೀನು? ಸ್ವಾಮೀಜಿ ಥರ ಬಂದಿದ್ದೀಯಾ? ಹಂಗಲ್ಲ ಸರ್. ನಮ್ಮ ತಾತ ನನ್ನ ಮನೆಯಲ್ಲಿ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಫೋಟೋ ಇದೆ. ಕಚ್ಚೆ ಪಂಚೆ ಹಾಕಿದ್ದಾರೆ. ಆ ಕಚ್ಚೆ ಪಂಚೆ, ಅದ್ರ ಮೇಲೆ ಶರ್ಟು, ಮೇಲ್ಗಡೆ ದೊಡ್ಡ ಪೇಟ ಅವ್ರಿಗೆ. ಒಂದು ಕೋಲು. ಗಕ್ಕಿಂದ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಇವತ್ತು ನಾವು ಆ ಕಚ್ಚೆ ಪಂಚೆ ಉಟ್ಕೊಂಡು, ಪೇಟ ಹಾಕ್ಕೊಂಡು ಹೋಗುವ ಸಂಸ್ಕೃತಿ ಎಲ್ಲೋಯ್ತು? ನಮ್ಗೆ ಅದ್ರ ಬಗ್ಗೆ ಗೌರವ ಇಲ್ಲ. ಬ್ರಿಟಿಷರದ್ದು ಮ್ಯಾನಿಫೆಸ್ಟೇಷನ್ ಸ್ಟ್ರಾಂಗ್ ಇತ್ತು. ಅವ್ರ ತಾತ ಆಗ್ತಾ ಇದ್ದಿದ್ದು ಕೋಟು, ಅವ್ರ ತಾತ ಆಗ್ತಾ ಇದ್ದಿದ್ದು ಅದನ್ನೇ ಕಂಟಿನ್ಯೂ ಶರ್ಟು, ಮಾಡಿದ್ರು. ಅದನ್ನ ಹೌದು. ಅವ್ರು ತಂದು ನಮಗೆ ಹೇಳಿದ್ರು, ನಮಗೆ ಕೊಟ್ಟರು. ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ನಮ್ದ್ರ ಬಗ್ಗೆ ಗೌರವವನ್ನು ಕಳ್ಕೊಂಡಿದ್ದೀವಿ. ಸೊ ಯಾರ್ದೋ ಒಂದು ಮ್ಯಾನಿಫೆಸ್ಟೇಷನ್ ನಾವೇನು ಮಾಡ್ತಾ ಇದ್ದೀವೋ ಅದರ ಹಿಂದೆ ಕೆಲಸ ಮಾಡ್ತಾ ಇರುತ್ತೆ. ನಾನು ಹೇಳಿದ್ನಲ್ಲ, ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕು. ಆಗಬಾರ್ದು, ಇದು ಬೇಡ ಅಂತ ದೇವ್ರ ಹತ್ರ ಬೇಡ್ಕೋಬಾರ್ದು ಸರ್. ನಮ್ಮಲ್ಲಿ ದೇವ್ರ ಹತ್ರ ಪದೇ ಪದೇ ಬೇಡ್ಕೊಳ್ಳಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಪದೇ ಪದೇ ಹೇಳಿದ್ರೆ ಮನ್ಸು ಕೇಳುತ್ತೆ. ಮನಸ್ಸಿಗೆ 2-3 ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಒಂದು ಚಿತ್ರ, ಇಮ್ಯಾಜಿನೇಷನ್. ಸೊ ಅದಾದಮೇಲೆ ಇನ್ನೊಂದು ರಿಪಿಟೇಷನ್. ನೀವು ಪುನಃ ಪುನಃ ಹೇಳ್ತಾ ಇದ್ರೆ ಆ ಮನಸ್ಸು ಅದನ್ನು ನಂಬುತ್ತೆ. ಸುಳ್ಳು ಹೇಳಿದ್ರು ನಂಬುತ್ತೆ, ಓಕೆ. ನಿಜ ಹೇಳಿದ್ರು ನಂಬುತ್ತೆ. ನೀವು ಏನೋ ಒಂದು ಸುಮ್ಮನೆ ಸುತ್ತಿ ಬಳಸಿ ಏನೋ ಸುಳ್ಳನ್ನ ಹೇಳ್ತಾ ಇದ್ರೆ, ನಿಮಗೆ 10 ಸಲ ಹೇಳಿದಾಗ ಸುಳ್ಳು ಅಂತ ಗೊತ್ತಿರುತ್ತೆ. 100ನೇ ಸಲ ಹೇಳೋಷ್ಟರೊಳಗೆ ಅದು ಸತ್ಯ ಇರ್ಬೋದು ಅಂತ ನಂಬಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಮನ್ಸು ಹಂಗೆ ಮಾಡುತ್ತೆ, ನಂಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರಿಪಿಟೇಷನ್ನು ಮತ್ತು ಪಿಕ್ಚರ್ ಲ್ಯಾಂಗ್ವೇಜ್, ಇದು ಎರಡರಲ್ಲಿ ನಾವು ಮನಸ್ಸಿಗೆ ಏನನ್ನು ಬೇಕಾದರೂ ಹೇಳಬಹುದು. ಆ ಮನಸ್ಸು ಏನನ್ನು ಹೇಳ್ತೀವೋ ಅದನ್ನು ಅಡುಗೆ ಮಾಡಿ, ಅಂದರೆ ಅದನ್ನು ತಯಾರಿಸಿ
ಹೊರಗಡೆ ನಮಗೆ ಕೊಡುತ್ತೆ. ಸೊ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಮೈಂಡ್ ಅನ್ನೋದು ಒಂದು ಭೂಮಿ, ಮಣ್ಣು. ನೀವು ಹಾಕುವ ವರ್ಡ್ಸ್, ಥಾಟ್ಸ್ ಏನಿದೆ ಅದು ಬೀಜ. ರಿಯಾಲಿಟಿ ಏನಿದೆ ಅದು ಅದರ ಹಾರ್ವೆಸ್ಟ್. ಸೊ, ಈ ಭೂಮಿ ಏನಿದೆ, ಮೈಂಡ್ ಅನ್ನುವ ಭೂಮಿ, ಅದು ನಿಮ್ಮನ್ನ ಕೆಲವ್ರು ಹೇಳ್ತಾರೆ ಗೊತ್ತಾ, ನೀವು ಏನು ಹೇಳಿದ್ರು ದೇವ್ರು ಅಸ್ತು ಅಂತಾನೆ, ಕೆಟ್ಟದ್ದು ಮಾತಾಡಬೇಡ, ಅಥವಾ ನೀವೇನು ಬೇಕು ಅನ್ನೋದನ್ನ ನಿಮಗೆ ಸ್ಪಷ್ಟತೆ ಇಟ್ಕೋಬೇಕು. ನೀವು ಬೇವಿನ ಬೀಜ ಹಾಕಿ ನಾಳೆ ಮಾವಿನ ಹಣ್ಣನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರನೇ ಬೆಳೆಯುತ್ತೆ. ಸೊ, ತಮಾಷೆಗೂ ಕೂಡ ನಮ್ಮ ಬಗ್ಗೆ ನಾವು ಕೆಟ್ಟದಾಗ ಅಯ್ಯೋ ನಮ್ಮಂಥವರಿಂದ ಎಲ್ಲಾಗತ್ತಪ್ಪ ಅನ್ನಬಾರ್ದು. ನಮ್ಮಂಥವರಿಂದನೇ ಆಗುತ್ತೆ. ಯಾವ್ದು ನಮ್ಮಂಥವ್ರು ಅಂತ ಯಾರೂ ಇರಲ್ಲ. ನಮ್ಮಂಥವರಿಂದ ಎಲ್ಲಾಗತ್ತೆ ಅನ್ನೋಕ್ಕಾಗಲ್ಲ. ನೀವು ಏನು ಬೇಕಾದರೂ ಮಾಡಬಹುದು ಸರ್ ಮನುಷ್ಯ. ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂತಂದರೆ ನನಗೂ 2 ಕೈ ಇದೆ, ನಿಮಗೂ 2 ಕೈ ಇದೆ. ನೀವು ಮಾಡೋದೆಲ್ಲದನ್ನು ನಾನು ಮಾಡ್ಬೋದು, ನಾನು ಮಾಡೋದೆಲ್ಲದನ್ನು ನೀವು ಮಾಡಬಹುದು. ಆದರೆ ನಾವು ಅಂದ್ಕೊಳ್ತೀವಿ ನಮ್ಮಂಥವರಿಂದ ಇದು ಆಗಲ್ಲ ಅಂತ. ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಯಾವತ್ತೂ ಆಗಲ್ಲ. ಆಗತ್ತೆ ಅಂತ ಅಂದ್ಕೊಂಡಿದ್ದು 100% ಆಗತ್ತೆ. ಅದನ್ನು ನೀವು ಬೇಕಾದ್ರೆ ನೀವೇ ಟೆಸ್ಟ್ ಮಾಡ್ಕೊಂಡು ನೋಡಬಹುದು. ಇದಾಗತ್ತೆ ನನ್ನಿಂದ ಅಂತ ಅಂದ್ಕೊಂಡು ಹೋಗಿದ್ದು ಏನು ಬೇಕಾದರೂ ಆಗುತ್ತೆ. ಆದರೆ ತಮಾಷೆಗೂ ಕೂಡ ಯಾರೋ ಒಬ್ಬರು ಸುಮ್ಮನೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಬಗ್ಗೆ ಕೆಟ್ಟದಾಗಿ ಅಥವಾ ನಮ್ಮನ್ನು ನಾವು ಕಮ್ಮಿ ಮಾಡ್ಕೊಂಡು ಮಾತಾಡಬಾರ್ದು. ದ ಥಿಂಗ್ ಈಸ್, ನೀವು ಒಬ್ಬರೇ ಕೂತಿದ್ದಾಗ ನಿಮ್ಮನ್ನು ಹೆಂಗೆ ರೆಸ್ಪೆಕ್ಟ್ ಮಾಡ್ಕೊಳ್ತೀರಿ, ಅಥವಾ ನೀವು ಮಲಗೋಕ್ಕಿಂತ ಮುಂಚೆ ಒಂದು ಕಲ್ಪನೆಯನ್ನು ಇಟ್ಕೊಳ್ಳಿ. ನಾನು ದರ್ಶನ್. ದರ್ಶನ್ ಅಂದರೆ ಏನು? ಅವನು ಹೆಂಗೆ ಕಾಣ್ತಾನೆ ನೋಡೋದಕ್ಕೆ. ಸೊ, ನನಗೆ ನನ್ನ ಬಗ್ಗೆ ಒಂದು ಪಿಕ್ಚರ್ ಇರಬೇಕಲ್ಲ. ಒಳ್ಳೆ ಪಿಕ್ಚರ್ ಇಟ್ಕೋಬೇಕು. ಅವ್ನು ಹೆಂಗೆ ನಡ್ಕೊಳ್ತಾನೆ ಜನಗಳ ಜೊತೆ, ಜನಗಳು ಅವನ ಜೊತೆ ಹೆಂಗೆ ನಡ್ಕೊಳ್ತಾರೆ ಅನ್ನೋದನ್ನು ನಾನೊಂದು ಪಿಕ್ಚರ್ ಇಟ್ಕೋಬೇಕು. ಅದು ಒಂದು 2 ದಿನ ಜನ ನಂಬದಲ್ಲೇ ಇರಬಹುದು. ಆದ್ರೆ 3ನೇ ದಿನ ಅದನ್ನು ನಂಬ್ತಾರೆ. ವರ್ಲ್ಡ್ ಅನ್ನೋದು ಏನಿದೆಯಲ್ಲ ಸರ್, ಇದು ಮಿರರ್. ಓಕೆ. ಸೊ, ನಾವು ರಿಯಾಲಿಟಿ. ನಮ್ಮ ಮನಸ್ಸಿನಲ್ಲಿ ನಾವು ಏನು ಅಂದ್ಕೊಳ್ತೀವಿ, ಈ ವರ್ಲ್ಡ್ ಅದನ್ನೇ ಮಿರರ್, ಅದನ್ನೇ ತಂದು ಮತ್ತೆ ನಮ್ಮ ಎದುರು ಇಡತ್ತೆ. ಸೊ, ನಾನು ಆಗಲೇ ಹೇಳಿದೆ, ವೈಬ್ರೇಷನ್, ಎನರ್ಜಿ, ಮ್ಯಾಟರ್. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಮ್ಯಾಟರ್. ನಮ್ಮ ಮನಸ್ಸಿನಲ್ಲಿ ನೀವು ಏನು ಅಂದ್ಕೊಳ್ತೀರೋ ಅದೊಂದು ವೈಬ್ರೇಷನ್, ಅದೊಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಮ್ಯಾಟರ್ ಆಮೇಲೆ ಬರುತ್ತೆ. ಮ್ಯಾಟರ್ನ ಅದು ಬದಲಾಯಿಸುತ್ತೆ. ವೈಬ್ರೇಷನ್ ಆ್ಯಂಡ್ ಎನರ್ಜಿ ಮ್ಯಾಟರ್ನ ಚೇಂಜ್ ಮಾಡಬಹುದು. ಆದರೆ ನಾವೀಗ ಏನು ಮಾಡ್ತಾ ಇದ್ದೀವಿ, ಹೊರಗಡೆಯಿಂದ ಏನು ಬರುತ್ತೆ ಅದನ್ನು ನಂಬ್ತಾ ಇದ್ದೀವಿ. ಒಳಗಡೆಯಿಂದ ಏನು ಬರುತ್ತೆ ಅದನ್ನು ನಾವು ನಂಬ್ತಾ ಇಲ್ಲ. ಅದನ್ನು ಹತ್ತಿಕ್ತಾ ಇದ್ದೀವಿ. ಒಳಗಡೆಯಿಂದ ಬಂದಿದ್ದನ್ನು ಅದು ಹೇಳುತ್ತೆ, ಒಳಗಡೆಯಿಂದ ನೀನೊಬ್ಬ ಸಿಂಗರ್ ಆಗು ಅಂತ. ಆದ್ರೆ ನಾವು ಅದನ್ನು ಹತ್ತಿಕ್ಬಿಟ್ಟು ಕೆಲಸ ಹುಡ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪ ಹೇಳಿದ್ದಾರೆ ಅದಕ್ಕೆ ನಾನು ಕೆಲಸ ಮಾಡಬೇಕು. ನೌಕರರನ್ನು ತಯಾರು ಮಾಡುವ ಮ್ಯಾನಿಫೆಸ್ಟೇಷನ್ ಯಾರೋ ಮಾಡಿದ್ದಾರೆ, ಅದಕ್ಕೆ ಸರಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಈ ಜೀವನದಲ್ಲಿ ದೊಡ್ಡ ಸುಳ್ಳು ಹೆಂಗೆ ಗೊತ್ತಾ ಸರ್, ಮೈ ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್ ಅಂತ ಹೇಳ್ತಾರಲ್ಲ. ಯಾರಾದರೂ ಅವರ ಇಷ್ಟಕ್ಕೆ ಸರಿಯಾಗಿ ಒಂದು ರೂಲಲ್ಲಿ ನಡ್ಕೊಂಡಿದ್ದನ್ನು ತೋರಿಸಿ ನನಗೆ ನೋಡೋಣ. ಯಾವುದೂ ನಾವು ಅಂದ್ಕೊಂಡಂಗೆ ಹೊಸ ರೂಲನ್ನು ನಾವು ಮಾಡ್ಕೊಂಡು ಬದುಕೋಕ್ಕಾಗಲ್ಲ ಸರ್. ಎಲ್ಲ ಯಾರೋ ಮಾಡಿಟ್ಟಿರೋದನ್ನೇ ನಾವು ಮಾಡ್ತಾ ಇದ್ದೀವಿ. ಲೆಫ್ಟಲ್ಲಿ ಹೋಗ್ಬೇಕು ಅಂತ ಯಾರೋ ರೂಲ್ಸ್ ಮಾಡಿಟ್ಟಿದ್ದಾರೆ, ನಾವು ಲೆಫ್ಟಲ್ಲಿ ನಾವು ಹೋಗ್ತಾ ಹಂಗೆ ಇದ್ದೀವಿ. ಹೋಗ್ತಾ ಇದ್ದೀವಿ. ನೀವು ಹಿಂಗೆ ನಗಬೇಕು ಅಂತ ಮಾಡಿಟ್ಟಿದ್ದಾರೆ. ಹೆಂಗೆ ನಾವು ಬಿದ್ದು ಬಿದ್ದು ಹೊರಗಾಡ್ಕೊಂಡು ನಗೋದನ್ನ ಯಾರಾದ್ರು ನೋಡಿದ್ದೀರಾ? ನಗಲ್ಲ. ಯಾಕೆ ಹೇಳಿ? ಹಿಂಗೆ ನಗಬೇಕು ಅಂತ ರೂಲ್ ಇದೆ. ಹಿಂಗೆ ಮಾತಾಡಬೇಕು ಅಂತ ರೂಲ್ ಇದೆ. ಇದೇ ಥರ ಡ್ರೆಸ್ ಹಾಕ್ಕೋಬೇಕು ಅಂತ ರೂಲ್ ಇದೆ. ಇದೇ ಥರ ಇಂಜಿನಿಯರ್ ಹಿಂಗೆ ಇರಬೇಕು, ಸ್ಕೂಲ್ ಹಿಂಗೆ ಇರಬೇಕು, ಕಾಲೇಜ್ ಹಿಂಗೆ ಇರಬೇಕು, ತಂದೆ ಆದವನು ಹೆಂಗೆ ನಡ್ಕೋಬೇಕು ರೂಲ್ ಇದೆ, ತಾಯಿ ಆದವಳು ಹೆಂಗೆ ನಡ್ಕೋಬೇಕು ರೂಲ್ ಇದೆ. ಎಲ್ಲ ಬರೆದಿಟ್ಟಿರೋದಲ್ಲ, ಬಟ್ ಸಮಾಜದಲ್ಲಿ ತನ್ನದೇ ಆದಂಥ ಅಲಿಖಿತ ನಿಯಮಗಳಿದೆ. ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಮೈ ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್ ಎಲ್ಲಿ ಬಂತು ಸರ್ ಅಲ್ಲಿ, ಅಲ್ವಾ? ನಾವು ಯಾವುದನ್ನೂ ನಮಗಿಷ್ಟ ಬಂದಂಗೆ ಮಾಡ್ತಾ ಇಲ್ಲ. ನಮಗೆ ಮ್ಯಾನಿಫೆಸ್ಟೇಷನಲ್ಲಿ ಏನಂದರೆ ಸಿಂಪಲ್ ಸರ್. ಒಂದು ಕಲ್ಪನೆ ಮಾಡ್ಕೊಳ್ಳಿ ಫಸ್ಟು. ಆ ಕಲ್ಪನೆಗೆ ನಿಮ್ಮ ಭಾವನೆಯನ್ನು ಸೇರಿಸಿ. ಇದನ್ನೇ ಮ್ಯಾನಿಫೆಸ್ಟೇಷನ್, ಈ ವೆಸ್ಟರ್ನ್ ಮ್ಯಾನಿಫೆಸ್ಟೇಷನಲ್ಲಿ ಹೇಳ್ತಾರಲ್ಲ, ಏನಂತಂದರೆ ನೀವು ಅದನ್ನು ರಿಪೀಟ್ ಮಾಡಿ. ನೀವು ಶ್ರೀಮಂತರಾಗಬೇಕು ಅಂತಂದರೆ, ನಾನು ರಿಚ್ ಆಗ್ತಾ ಇದ್ದೀನಿ, ನಾನು ಶ್ರೀಮಂತ, ನಾನು ಶ್ರೀಮಂತ ಅಂತ ನೀವೊಂದು 21 ಸಲ ಹೇಳ್ಕೊಳ್ಳಿ, ಅಥವಾ 21 ಸಲ ಬರೆದುಬಿಡಿ. ಆಮೇಲೆ ಅದು ಶ್ರೀಮಂತ ಆದಾಗ ಹೆಂಗೆ ಬಿಹೇವ್ ಮಾಡ್ತೀನಿ ಅಂತ ನೋಡ್ಕೊಂಡು ಹಂಗೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನೇ ನಮ್ಮಲ್ಲಿ ಹೇಳೋದು. ನೀವು ಮೊದಲು ಒಂದು ಕಲ್ಪನೆಯನ್ನು ಮಾಡ್ಕೋಬೇಕು. ಆ ಕಲ್ಪನೆಗೆ ಭಾವನೆಯನ್ನು ಸೇರಿಸಬೇಕು. ಭಾವನೆಗಳಿಲ್ಲದ ಕಲ್ಪನೆ ರಿಯಾಲಿಟಿಗೆ ಬರಲ್ಲ. ಕಲ್ಪನೆಯ ಜೊತೆ ನೀವು ಭಾವನೆಗಳನ್ನು ಸೇರಿಸಿಕೊಂಡರೆ ಆಗ ಅದು ರಿಯಾಲಿಟಿಯಲ್ಲಿ ಬರುತ್ತೆ. ಸೊ, ನಾವು ಯಾರನ್ನು ಬೇಕಾದರೂ ಮ್ಯಾನಿಪುಲೇಟು ಮಾಡಬಹುದು. ಏನು ಬೇಕಾದರೂ ನಮ್ಗೆ ಬೇಕಾಗಿರೋದನ್ನು ಮಾಡ್ಕೋಬೋದು. ನೀವು ಇವತ್ತು ಯಾಕೆ ನೀವು ಏನಾಗಿದ್ದೀರೋ ಅದು ನೀವು ಅಂದ್ಕೊಂಡಿದ್ದಕ್ಕಾಗಿದ್ದೀರಿ. ನೀವು ಯಾವತ್ತೂ ನಾನು ರಾಜಕಾರಣಿ ಆಗಬೇಕು ಅಂದ್ಕೊಂಡಿಲ್ಲ. ಅಂದ್ಕೊಂಡಿದ್ದೀರಿ ಆಗ್ತಿದ್ರಿ, ಅಲ್ವಾ? ಕರೆಕ್ಟ್. ನಾನು ನನಗೆ ಏನು ಆಸೆ ಪಡ್ತೀನಲ್ಲ ಅವ್ರ ಹತ್ರ ಹೋಗ್ತೀನಿ, ಅದನ್ನು ಕಲಿತೀನಿ, ಆ ಕೆಲಸಕ್ಕೆ ಸೇರ್ಕೊಂಡು ಅದರಲ್ಲೇ ಬೆಳಿತೀನಿ. ನಾನು ರಾಜಕಾರಣಿ ಆಗಬೇಕು ಅಂದ್ಕೊಂಡಿದ್ದಿದ್ರೆ ಯಾವುದೋ ಒಂದು ಪಕ್ಷಕ್ಕೆ ಹೋಗಿ ಅಲ್ಲಿ ಯಾರೋ ಲೀಡ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಸೇರಿಕೊಂಡು ಒಂದು ಸಣ್ಣ ರಾಜಕಾರಣಿ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು, ಆಮೇಲೆ ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದು, ಏನೋ ಒಂದು ಸಣ್ಣ ಸಣ್ಣದಾಗಿರ್ತಿದ್ದೆ. ಆದರೆ ನಾನು ಯಾವತ್ತೂ ರಾಜಕಾರಣಿ ಆಗಬೇಕು ಅಂದ್ಕೊಂಡಿಲ್ಲ. ಅಂದ್ಕೊಂಡಿದ್ರೆ ಆಗ್ತಿದ್ದೆ. ನಾನು ಏನು ಅಂದ್ಕೊಂಡಿರ್ತೀನೋ ಅದಾಗತ್ತೆ. ನನಗೆ ಅದು 100% ವರ್ಕ್ ಆಗಿದೆ. ಇದೇ ಮ್ಯಾನಿಫೆಸ್ಟೇಷನ್. ನನಗೆ
ನಾನು ಅಂದರೆ ಎಲ್ಲರೂ ಕೇಳ್ತಾರೆ ಹೆಂಗಿದ್ದೀರಿ ಅಂತ ಕೇಳಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ ಅಂತ. ಯಾಕೆಂದ್ರೆ ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಂದೊಂದು ಸಣ್ಣ ಮ್ಯಾನಿಫೆಸ್ಟೇಷನ್ ನನಗೆ ಯಾವತ್ತೂ ಬೋರ್ ಆಗಿಲ್ಲ ಸರ್. ನೀವು ಇದನ್ನ ಅಬ್ನಾರ್ಮಲ್ ಅಂತ ಅನ್ಕೋಬಹುದು. ನೀವು ನನ್ನ ಮನೆಯವ್ರನ್ನ ನಮ್ಮ ಮನೆಯವ್ರು ಇಲ್ಲಿ ನನ್ನ ವೈಫ್ ಬಂದಿದ್ದಾರೆ ಕೇಳಿ ನೋಡಿ. ನನ್ನ ಜೀವನದಲ್ಲಿ ನಾನು ಬೋರ್ ಆಯಿತು ಅನ್ನೋ ಪದ ಬಳಸಿಲ್ಲ ಇಲ್ಲಿವರೆಗೂ. ನಂಗೆ ಬೋರ್ ಆಗೇ ಇಲ್ಲ ಸರ್ ಲೈಫು. ಎಲ್ಲೂ ಬೋರೇ ಆಗಿಲ್ವಾ? ಹ್ಞೂ, ಹ್ಞೂ. ಯಾಕೆ ಬೋರ್ ಆಗುತ್ತೆ ಜೀವನ? ಜೀವನ ಬೋರ್ ಆಗಲ್ಲ. ಅದೊಂದು ಮ್ಯಾನಿಫೆಸ್ಟೇಷನ್ ನಂದು. ಜೀವನ ಬೋರೇ ಆಗಿಲ್ಲ ನನಗೆ. ಓಕೆ. ನನಗೆ ಯಾವಾಗಲೂ ನನ್ನ ಸುತ್ತ ಇದ್ದವರು ತುಂಬ ಜೀವಂತವಾಗಿ ಹೆಣಗಳ ಥರ ಬದುಕಬಾರ್ದು. ಜೀವಂತವಾಗಿರಬೇಕು. ಅವ್ರುಗಳು ಯಾವಾಗಲೂ ಒಂದು ಜೀವನದ ಬಗ್ಗೆ ಉತ್ಸಾಹ, ಆಶಾಭಾವನೆ, ಒಳ್ಳೇದನ್ನ ಮಾತಾಡಬೇಕು, ಒಳ್ಳೇದನ್ನ ಎಕ್ಸ್‌ಪೆಕ್ಟ್ ಮಾಡಬೇಕು, ಒಳ್ಳೇದು ಆಗಬೇಕು, ದೊಡ್ಡ ದೊಡ್ಡ ಕನಸು ಕಾಣಬೇಕು. ಈ ಥರದವರೇ ಇರಬೇಕು ಅಂತ ಅಂದ್ಕೊಳ್ತಿದ್ದೆ. ಆ ಥರದವರೇ ಇದ್ದಾರೆ. ಅಂಥವರೇ ಬರ್ತಾರೆ, ಅಂಥವರೇ ಸೇರ್ಕೊಳ್ತಾರೆ. ಸೊ ನಾವು ಮನಸ್ಸಲ್ಲಿ ಏನು ಇಟ್ಕೊಳ್ತೀವೋ ಅದೇ. ನಾನು ಆಗಲೇ ಹೇಳಿದ್ನಲ್ಲ, ಬ್ಯಾಂಕಲ್ಲಿ ನೀವು ಆಗಬಾರ್ದು ಅಂದ್ಕೊಂಡು ಹೋದ್ರೆ ಅದಾಗುತ್ತೆ. ಯಾಕಂದ್ರೆ ಮನಸ್ಸಿಗೆ ಆಗಬಾರದು ಅನ್ನೋದು ಪಿಕ್ಚರ್ ಲ್ಯಾಂಗ್ವೇಜ್ ಮಾತ್ರ ಇರೋದು. ಬಾರದು ಲ್ಯಾಂಗ್ವೇಜ್ ಇಲ್ವ, ಪಿಕ್ಚರ್ ಇಲ್ವಲ್ಲ. ಆಕ್ಸಿಡೆಂಟ್, ಈಗ ಮಂಡಿ ನೋವು ಬರಬಾರ್ದು, ಫೀಲಿಂಗು. ಮಂಡಿ ನೋವು ಅನ್ನೋದು ಒಂದು ಫೀಲ್ ಗೊತ್ತು ಮನಸ್ಸಿಗೆ. ಅದು ಆ ಫೀಲ್ ಮಾಡ್ಕೊಳ್ಳುತ್ತೆ. ಮಂಡಿ ನೋವು ಬರಬಾರ್ದು ನನಗೆ ಅನ್ಕೊಂಡ್ರೆ ಅದು ಮಂಡಿ ನೋವು. ಇವನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಮಂಡಿ ನೋವು ಬೇಕು ಅಂತ ಅನ್ಕೊಳುತ್ತೆ ಅದು. ಮಂಡಿ ನೋವು ಬರಬಾರ್ದು ಅನ್ಕೋಬಾರ್ದು ನಾವು. ನಾನು ಚೆನ್ನಾಗಿ ಬೆಟ್ಟ ಹತ್ತಬೇಕು ಅನ್ನೋದನ್ನ ಕನಸು ಕಾಣಬೇಕು. ಅವಾಗ ಮಂಡಿ ನೋವು ಹೋಗುತ್ತೆ, ಬೆಟ್ಟ ಹತ್ತುತ್ತೀವಿ. ಮಂಡಿ ನೋವು ಬರಬಾರ್ದು ಮಂಡಿ ನೋವು ಬರುತ್ತೆ. ಅಂದ್ರೆ ಅವ್ನು ಹೆಂಗೆ ಯೋಚನೆಗಳು ಮಾಡ್ತಾನೋ ಆ ಥರ ಅಂದ್ರೆ ಪಾಸಿಟಿವ್ ಇರಬೇಕು. ಪಾಸಿಟಿವ್. ಆಕ್ಸಿಡೆಂಟ್ ಆಗಬಾರ್ದು ಅಂತ ಯೋಚನೆ ಮಾಡಬಾರ್ದು. ಆಕ್ಸಿಡೆಂಟ್ ಆಗಬಾರ್ದು ಅಂದ್ರೆ ಆಕ್ಸಿಡೆಂಟ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅನ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಬಾರದು, ಬೇಡ ಇವಕ್ಕೆ ಪಿಕ್ಚರ್ ಇಲ್ಲ ನೋಡಿ. ಬೇಡ ಅಂದ್ರೆ ಏನು ಕಲ್ಪನೆ ಬರುತ್ತೆ ನಮಗೆ? ಏನು ಬರಲ್ಲ. ಬಾರದು ಅನ್ನೋದಕ್ಕೆ ಏನಾದ್ರು ಕಲ್ಪನೆ ಇದೆಯಾ ತಲೆಯಲ್ಲಿ? ಇಲ್ಲ. ಇಲ್ಲ ಅನ್ನೋದಕ್ಕೆ ಏನಾದ್ರು ಕಲ್ಪನೆ ಇದೆಯಾ ತಲೆಯಲ್ಲಿ? ಇಲ್ಲ. ಹಾಗಾಗಿ ಅದು ಮನಸ್ಸಿಗೆ ಅರ್ಥ ಆಗಲ್ಲ. ಮನಸ್ಸಿಗೆ ಪಿಕ್ಚರ್ ಏನಿದೆ ಅದು ಮಾತ್ರ ಅರ್ಥ ಆಗುತ್ತೆ. ಈಗ ಒಂದು ಈ ಟೇಬಲ್ಲು ಬೀಳಬಾರ್ದು ಅಂತ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಆ ಟೇಬಲ್ ಬೀಳುತ್ತೆ. ಯಾಕೆ ಬೀಳೋದು ಮನಸ್ಸಿಗೆ ಗೊತ್ತು. ಬೀಳೋದಕ್ಕೊಂದು ಪಿಕ್ಚರ್ ಇದೆ. ಅದು ಬೀಳೋದನ್ನು ಯೋಚನೆ ಮಾಡುತ್ತೆ. ಈ ಟೇಬಲ್ ಸ್ಟ್ರೈಟಾಗಿ ಕೂತ್ಕೋಬೇಕು, ಹಿಂಗೆ ಇರಬೇಕು ನಮ್ಮದು ಕನ್ವರ್ಸೇಷನ್ ಮುಗಿಯೋವರೆಗೂ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಟೇಬಲ್ ಸ್ಟ್ರೈಟಾಗಿ ಕೂತಿರುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದ್ರೆ ಇಷ್ಟೇ ಮ್ಯಾನಿಫೆಸ್ಟೇಷನ್. ಒಂದು ನಂಬಿಕೆ, ಕಲ್ಪನೆ, ಆ ಕಲ್ಪನೆಯ ಜೊತೆ ನಂಬಿಕೆ, ನಂಬಿಕೆಯ ಜೊತೆಯಲ್ಲಿ ನಮಗೆ ಭಾವನೆಗಳನ್ನು ಸೇರಿಸ್ಬೇಕು. ಆಗ ಅದು ನಮಗೆ ರಿಯಾಲಿಟಿಯಲ್ಲಿ ಅದನ್ನು ತಂದುಕೊಡುತ್ತೆ. ವೈಬ್ರೇಷನ್, ಎನರ್ಜಿ, ಮ್ಯಾಟರ್. ಸೈನ್ಸ್ ಏನು ಹೇಳಿದೆ ಅದನ್ನೇ ಧರ್ಮ ಹೇಳಿದೆ. ಧರ್ಮ ಏನು ಹೇಳಿದೆ ಅದನ್ನೇ ಇವಾಗ ಮ್ಯಾನಿಫೆಸ್ಟೇಷನಲ್ಲೂ ಹೇಳ್ತಾ ಇದ್ದಾರೆ. ಸೊ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅದೇ ಎದುರುಗಡೆ ಬರುತ್ತೆ. ಇದೇ ಮ್ಯಾನಿಫೆಸ್ಟೇಷನ್. ಇದೇ ಮ್ಯಾನಿಫೆಸ್ಟೇಷನ್. ಸೊ ನೀವು ಮನಸ್ಸಲ್ಲಿ ಇವಾಗ ಅಂದ್ಕೋಬೋದು ನನಗೀಗ 1,00,000 ದುಡ್ಡು ಬೇಕು ಫಾರ್ ಎಕ್ಸಾಂಪಲ್. ಆ ಥರ ಚಿಕ್ಕ ಚಿಕ್ಕದು ಮ್ಯಾನಿಫೆಸ್ಟೇಷನ್ ಮಾಡಬಾರ್ದು. ಆದರೆ ಹೇಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ನೀವು 1,00,000 ದುಡ್ಡು ಬೇಕು ಅಂತ ಅಂದ್ಕೊಳ್ತೀರಿ. ನೀವು ಅಂದ್ಕೊಳ್ತೀರಿ ನನ್ನ ಅಕೌಂಟಲ್ಲಿ ಇವಾಗ ₹1 ಇಲ್ಲ. ಬಟ್ ನಾನು 1,00,000 ದುಡ್ಡಿದೆ ನನ್ನ ಹತ್ರ ಅಂತ ಅಂದ್ಕೋಬೇಕು. ಹೆಂಗೆ ಸಾಧ್ಯ ಸರ್? ಇದು ಎರಡು ಕಾಂಟ್ರಡಿಕ್ಟರಿ ಇದಾಗುತ್ತಲ್ಲ. ಅಕೌಂಟಲ್ಲಿ ದುಡ್ಡಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ದುಡ್ಡು ಬೇಕು, ನನ್ನ ಅಕೌಂಟಲ್ಲಿ 1,00,000 ಇದೆ ಅಂತ ಅಂದ್ಕೋ ಅಂತ ನೀವು ಹೇಳ್ತೀರಿ. ನಿಮ್ಮ ಅಕೌಂಟಲ್ಲಿ 1,00,000 ಇದೆ ಅಂತ ನೀವು ಅಂದ್ಕೋಬೇಕು, ನೀವು ನಂಬಬೇಕು, ಅದಕ್ಕೆ ನಿಮ್ಮ ಭಾವನೆಯನ್ನು ಸೇರಿಸಬೇಕು. ಆಗ ನಿಮ್ಮಲ್ಲಿ ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತಲ್ಲ, ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ರಿಯಾಲಿಟಿ ಅನ್ನೋದೇನಿದೆ ಹೊರಗಡೆ ಅದು ಅಲ್ಲಿಗೆ ಮ್ಯಾಚ್ ಮಾಡ್ಕೊಳ್ಳುತ್ತೆ. ಅದನ್ನದು ಬರುತ್ತೆ, ಯಾವುದೋ ದಾರಿಯಿಂದ ನಿಮ್ಮ ಹತ್ರ ಅದು ಬರುತ್ತೆ. ಎಲ್ಲಿಂದನಾದ್ರು ಬರುತ್ತೆ ಸರ್. ನನ್ನ ಜೀವನದಲ್ಲೇ ಇದು ಬಹಳಷ್ಟು ಆಗೋಗಿದೆ. ನೀವು ಕಣ್ಣೆದುರು ನನ್ನ ವೈಫ್ ಕೂತಿದ್ದಾರೆ, ಅವ್ರಿಗೆ ನಾನು ಮ್ಯಾನಿಫೆಸ್ಟೇಷನನ್ನು ಹೇಳಿದ್ದೆ. ಅವ್ರಿಗೆ ಅದು ವರ್ಕ್ ಆಗಿದೆ. ಸೊ ಅವ್ರಿಗೆ ಒಂದು ಕಾನ್ವರ್ಸೇಷನ್, ಅವರು ಮೊನ್ನೆ ಹೇಳ್ತಾ ಇದ್ರು, ಒಂದು ಕಾನ್ವರ್ಸೇಷನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು. ಇದನ್ನು ಭಾಳಷ್ಟು ಜನ, ಈ ತಮಿಳ್ನಾಡಲ್ಲೊಬ್ಬರು ಗುರೂಜಿ ಇದ್ದರು. ಅವ್ರಿಗೆ 75 ವರ್ಷ. 75 ವರ್ಷ ಆದರೂ ಕೂಡ ಆ ಊರಲ್ಲಿ ಆಡಿಸುವ ಎಲ್ಲ ಜಾನಪದ ಕ್ರೀಡೆಗಳಲ್ಲಿ ಫೈಟಿಂಗು, ಅವ್ರು ಕುಸ್ತಿ ಎಲ್ಲ ಮಾಡ್ತಾರೆ. ಆದರೆ 75 ವರ್ಷದವರು ಪ್ರತಿ ವರ್ಷ ಗೆಲ್ತಾರೆ ಆ ತಾತ. ಅವ್ರು ಯಾಕೆ ಗೆಲ್ತಾರೆ ಅಂತ ಒಂದ್ಸಲ ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಅವ್ರನ್ನ. ಪ್ರತಿ ಸಲನೂ ಅವರೇ ಗೆಲ್ತಿದಾರಾ? ಪ್ರತಿ ಸಲ ಅವರೇ ಗೆಲ್ತಿದ್ರು 75 ವರ್ಷದವ್ರು. ಅವ್ರು ಹೇಳ್ತಾರೆ, ಈ ದೇಹ ಗೆಲ್ಲುತ್ತೆ ಅನ್ನೋದಲ್ಲ, ಆದರೆ ನಾನು ಮನಸ್ಸಲ್ಲಿ ಯಾವಾಗಲೂ ಗೆಲುವನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಸೋತ್ಬಿಡ್ತೀನಿ, ಸೋಲ್ಬಾರ್ದು ಅಂತ ಅವ್ರೇನು ಪ್ರಾಕ್ಟೀಸ್ ಮಾಡಿಲ್ಲ. ಸೋಲ್ಬಾರ್ದು ಅಂತಂದ್ರೆ ಅವ್ರ ತಲೆಯಲ್ಲಿ ಸೋಲುವ ಇಮೇಜೇ ಬರ್ತಾ ಇರುತ್ತೆ. ಅವ್ರು ಗೆದ್ದ ನಂತರ ನಾನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ, ನಾನು ಆ ಕಪ್ಪನ್ನು ಹಿಡ್ಕೊಂಡು ಎಲ್ಲಿ ಹೋಗ್ತೀನಿ, ಹೆಂಗೆ ಹೋಗ್ತೀನಿ, ಜನ ನಾನು ಹೆಂಗೆ ಎತ್ಕೊಳ್ತಾರೆ, ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನನ್ನ ಮನಸ್ಸಲ್ಲಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಅವರಿಗೆ ಗೆಲುವು ಅಭ್ಯಾಸ ಆಗೋಗ್ಬಿಟ್ಟಿದೆ, ಅವರೇ ಗೆಲ್ತಾ ಇದ್ದಾರೆ. ಅದು ಒಂದು ಮ್ಯಾನಿಫೆಸ್ಟೇಷನ್. ಈ ಜಗತ್ತಲ್ಲಿ ಎಲ್ಲದರ ಹಿಂದೆನೂ ಒಂದು ಮ್ಯಾನಿಫೆಸ್ಟೇಷನ್ ಇದೆ. ನಮಗದು ಗೊತ್ತಿರಲ್ಲ ಅಷ್ಟೇ. ಸರ್, ಒಟ್ಟಾರೆಯಾಗಿ ಸನಾತನ ಅಂದರೆ ಒನ್ ಲೈನಲ್ಲಿ ನಿಮ್ಮ ಪ್ರಕಾರ ಏನು ಸರ್? ಸರ್, ಸನಾತನ ಅನ್ನೋದೊಂದು ದೊಡ್ಡ ಸಾಗರ ಸರ್. ಆ ಸಾಗರದೊಳಗೆ ತಿಮಿಂಗಲಗಳಿದೆ, ಮೀನುಗಳಿದೆ, ಅವ್ರವ್ರ ಜೀವನ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಸನಾತನ
ಸನಾತನ ಧರ್ಮ ಅಂದ್ರೆ ಏನಂದ್ರೆ, ಅದು ಯಾವತ್ತೂ ಮುಗಿಯದೇ ಇರುವ ಇನ್ಫಿನಿಟಿ ಸತ್ಯ ಸರ್. ಅದಕ್ಕೆ ಸ್ಟಾರ್ಟಿಂಗು ಇಲ್ಲ, ಎಂಡಿಂಗು ಇಲ್ಲ. ಅಂತ ಒಂದು ಇನ್ಫಿನಿಟಿ ಸತ್ಯ ಅದು. ಅದರ ಕೆಳಗಡೆ ನಾವೆಲ್ಲ ಇದೀವಿ. ಸೊ ನನಗೆ ಅರ್ಥ ಆಗಿರೋದು ಒಂದು 0.000 ಇರಬಹುದೇನೋ. ಅಷ್ಟು ಕಡಿಮೆ ನನಗೆ ಅರ್ಥ ಆಗಿರೋದು. ನಾನು ಇಷ್ಟೊತ್ತಿನ ಕನ್ವರ್ಸೇಷನಲ್ಲಿ ಅದನ್ನ ಎಕ್ಸ್‌ಪ್ಲೇನ್ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ನಾನು ಇದರಲ್ಲಿ ನನ್ನ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂತಂದ್ರೆ, ಓಕೆ. ನನಗೆ ಅಂದ್ರೆ ನಾನಿವಾಗ ಇಷ್ಟೊತ್ತು ಮಾತಾಡಿರೋದ್ರಲ್ಲಿ 3 ಆಧಾರಗಳಲ್ಲಿ ಮಾತಾಡಿದ್ದೀನಿ. ಒಂದು ಶಾಸ್ತ್ರಗಳ ಆಧಾರದಲ್ಲಿ ಮಾತಾಡಿದ್ದೀನಿ. ಇನ್ನೊಂದು ಅನುಭವದ ಆಧಾರದ ಮೇಲೆ ಮಾತಾಡಿದ್ದೀನಿ. ಓಕೆ. ಹೌದು. 3ನೇದು ಅಭಿಪ್ರಾಯದ ಆಧಾರದ ಮೇಲೆ ಮಾತಾಡಿದ್ದೀನಿ. ಹೌದು. ಸೊ ಯಾವುದು ಶಾಸ್ತ್ರದಲ್ಲಿರೋದನ್ನ ಹೇಳಿದ್ದೀನೋ, ಅದು ಶಾಸ್ತ್ರದಲ್ಲಿರೋದು ಬದಲಾಗಲ್ಲ. ಅದು 100% ಸರಿ ಇರುತ್ತೆ. ಅನುಭವದ ಆಧಾರದ ಮೇಲೆ ಮತ್ತು ಅಭಿಪ್ರಾಯವನ್ನ ಹೇಳಿದ್ದೀನಲ್ಲ, ಇದು ಬದಲಾಗಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ಅನುಭವ ಮತ್ತು ಅಭಿಪ್ರಾಯ ಬದಲಾಗುತ್ತೆ. ಓಕೆ. ಗಾಂಧೀಜಿ ಒಂದು ಮಾತು ಹೇಳ್ತಾರೆ. ಅವರು ಯಾವಾಗಲೂ ತನ್ನ ಸ್ಟೇಟ್ಮೆಂಟ್‌ಗಳನ್ನು ಬದಲಾಯಿಸ್ತಾರೆ ತುಂಬ. ಆಮೇಲೆ ಕೇಳ್ತಾರೆ ಗಾಂಧೀಜಿನ, "ನೀವು ಯಾಕೆ ಅವತ್ತೊಂಥರ ಹೇಳಿದ್ರಿ, ಇವತ್ತೊಂಥರ ಹೇಳ್ತಿದ್ದೀರಿ?" ಅಂತಂದ್ರೆ ಅವ್ರು ಹೇಳ್ತಾರೆ, "ಇಲ್ಲ, ನನ್ನ ನನ್ನ ಇತ್ತೀಚಿನ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನ ನಂಬ್ಕೊಳ್ಳಿ ನೀವು" ಅಂತ. ಅಭಿಪ್ರಾಯ ಬದಲಾಗ್ತಾ ಇರುತ್ತೆ ಮನುಷ್ಯಂದು. ಅಭಿಪ್ರಾಯ ಅಂದ್ರೆ ಏನು ಅಂದ್ರೆ ಅದು ಬದಲಾಗದ ಅಭಿಪ್ರಾಯ. ಓಕೆ. ನನ್ನ ಅಭಿಪ್ರಾಯ ಬೇರೆ, ನಿಮ್ಮ ಅಭಿಪ್ರಾಯ ಬೇರೆ, ಅವರ ಅಭಿಪ್ರಾಯ ಬೇರೆ ಬದಲಾಗುತ್ತೆ. ಆಮೇಲೆ ನನ್ನ ಅಭಿಪ್ರಾಯನೇ ಬದಲಾಗುತ್ತೆ ನಂದೇ. ನನಗೆ 5 ವರ್ಷದಿಂದ ಸರಿ ಅನ್ಸುತ್ತೆ, ಇವತ್ತು ತಪ್ಪು ಅನ್ಸುತ್ತೆ. ಇವತ್ತು ನಾನು ನಿಮ್ಮದು ಪಾಡ್‌ಕಾಸ್ಟಲ್ಲಿ ಏನೋ ಒಂದು ಹೇಳ್ತೀನಿ, ಅದು ನಾಳೆ ನನಗೆ ತಪ್ಪು ಅನ್ಸ್ಬಹುದು. ಸೊ ಅಭಿಪ್ರಾಯ ಮತ್ತೆ ಅನುಭವ. ಇವತ್ತಿನ ಅನುಭವಕ್ಕೆ ನಾನೇನೋ ಒಂದು ಹೇಳ್ತೀನಿ, ಅದು ನಾಳೆ ನನಗೆ ಬೇರೆ ಥರ ಅನ್ನಿಸ್ಬಹುದು. ಅನುಭವ ಮತ್ತು ಅಭಿಪ್ರಾಯಗಳು ಬದಲಾವಣೆ ಇರುತ್ತೆ. ಸೊ ಒಂದು 60-70 ಜನಕ್ಕೆ ಹೇಳಿದ್ದೆಲ್ಲ ಸರಿ ಅಂತ ಅನ್ನಿಸ್ಬೋದು. ಇನ್ನೊಂದು 20-30% ಜನಕ್ಕೆ ಹೇಳಿದ್ರಲ್ಲಿ ಕೆಲವೊಂದು ತಪ್ಪು ಅಂತ ಅನ್ನಿಸ್ಬಹುದು. ಸೊ ಇದರಲ್ಲಿ ಏನು ಒಳ್ಳೇದಿದೆ ಅಂತ ನಿಮ್ಗನ್ಸುತ್ತೆ, ಅದನ್ನು ಮಾತ್ರ ತಗೊಳ್ಳಿ. ನಾನು ಹೇಳಿದೆ ಅಂತ ಎಲ್ಲದನ್ನೂ ತಗೋಬೇಕು ಅಂತಿಲ್ಲ. ಒಳ್ಳೇದು ಅಂತ ಏನಾದರೂ ಅನ್ಸಿದ್ರೆ, ಅದರಿಂದ ಜೀವನಕ್ಕೆ ಇಷ್ಟಾದರೂ ಉಪಯೋಗ ಆಗತ್ತೆ ಅಂತ ಅನ್ಸಿದ್ರೆ ತಗೊಳ್ಳಿ. ಇಲ್ಲ ಅಂದ್ರೆ ನನ್ನನ್ನು ಸಾರಾಸಗಟಾಗಿ ಸೈಡಿಗೆ ಇಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿ. ಯಾಕಂದ್ರೆ ಹಂಗೇನಿಲ್ಲ ಸರ್. ಒಳ್ಳೆ ಇನ್ಫಾರ್ಮೇಷನ್‌ನ ಕೊಟ್ಟಿದ್ದೀರಾ. ಗೊತ್ತಿಲ್ಲದಿರೋ ಎಷ್ಟೋ ಪ್ರಶ್ನೆಗಳು ನಮ್ಮಲ್ಲೂ ಇತ್ತು. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ಸನಾತನ ನಾವು ಈ ಟಾಪಿಕ್‌ನ ಒಂದು ಮಾಡಬೇಕು ಅಂತಾನೇ ಇತ್ತು. ಒಂದೊಳ್ಳೆ ಪರ್ಸನ್‌ನ ಕರೆಸಬೇಕು ಅಂತ. ನೀವು ನಮ್ಗೆ ಆತ್ಮೀಯರು. ಅದಕ್ಕಾಗಿ ನಿಮ್ಮನ್ನೇ ಫಸ್ಟ್ ಇದಕ್ಕೆ ಕರ್ಸೋಣ ಅಂದ್ಬಿಟ್ಟು ಕರೆಸಿದ್ದು. ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಆ ಸನಾತನ ಬಗ್ಗೆ ತಿಳಿಸ್ಕೊಟ್ರಿ. ಜನ್ಮ, ಪುನರ್ಜನ್ಮ, ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ನಿಮ್ಮ ಆಸಕ್ತಿ ಮತ್ತು ಈಗ ನಮ್ಮ ಜನ್ರೇಷನಲ್ಲಿ ನಮ್ಮ ಏಜ್ ಅವ್ರಿಗೆ ಇಷ್ಟೊಂದು ಆಸಕ್ತಿ ಇದೆಯಲ್ಲ ಅನ್ನೋದು ನನಗೆ ಬಹಳ ದೊಡ್ಡ ಆನಂದ, ಬಹಳ ದೊಡ್ಡ ಸಂತೋಷ. ನಿಜವಾಗ್ಲೂ ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಭಗವಂತನನ್ನು ನಾನು ಬಹಳ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೀನಿ, ನಿಮ್ಗೆ ಒಳ್ಳೇದು ಮಾಡಲಿ, ದೊಡ್ಡ ಸಕ್ಸಸ್ ಸಿಗಲಿ. ನೀವೇನು ಅಂದ್ಕೊಂಡಿದ್ದೀರೋ ಅದು 100% ಆಗಲಿ. ಮತ್ತು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಿ ಸರ್. ನನಗೆ ಇಷ್ಟ ಆಯಿತು. ಹಾಗಾಗಿ ನನಗೂ ಇದರಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ಇದೆ. ಯು ಸರ್. ಥ್ಯಾಂಕ್ ಯು ಮನಸ್ಪೂರ್ವಕವಾಗಿ ಸರ್. ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.